ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ. ತಂದೆಯಾದ ದೇವರೇ, ತಂದೆ ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಯಲ್ಲಿಟ್ಟು ನಮ್ಮೆಲ್ಲರನ್ನು ತಂದೆ ನಡೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆಯಾದರೆ ಇವತ್ತಿನ ಕ್ಲಾಸಿಗೆ ಇನ್ನೂ ಯಾರು ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗಿ ಸಹಾಯ ಮಾಡು ತಂದೆ. ತಂದೆ ನಿನ್ನ ವಾಕ್ಯವನ್ನು ತಿಳಿಸುವಂಥ ಸೋದರಿಗೋಸ್ಕರ ಸಹ ಬಿಡ್ಕೊಂಡು ತಂದೆ. ತಂದೆ ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸೋ ಹಾಗೆ ತಂದೆ ಅವ್ರಿಗೂ ಸಹ ತಂದೆ ಸಹಾಯ ಮಾಡು ತಂದೆ. ಆ ವಾಕ್ಯವನ್ನು ನಾವು ಕೇಳಿ ಆ ವಾಕ್ಯದ ಪ್ರಕಾರ ನಾವು ಸಹ ತಂದೆ ನಮ್ಮ ಊಟ ನಾವು ಓಡಿ ಮುಗಿಸೋ ಹಾಗೆ ತಂದೆ ನಮ್ಮೆಲ್ಲರಿಗೂ ಸಹಾಯ ಮಾಡು ತಂದೆ. ತಂದೆ ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಈ ಕೂಟದಲ್ಲಿದ್ದು ತಂದೆ ನಡೆಸಿಕೊಳ್ಳು ತಂದೆ. ತಂದೆ ಆದರೆ ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಬೇಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ ತಂದೆ, ಆಮೇನ್. ಥ್ಯಾಂಕ್ ಯು. ಮೊದಲು ತಂದೆಯ ದೇವರಿಗೂ ಅವರ ಮಗನಾದ ಕ್ರಿಸ್ತನ ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತೆ ಹೇಳಿಕೊಂಡು ಇವತ್ತಿನ ಪಾಠಕ್ಕೆ ಹೋಗೋಣರಿ. ನಾವು ಸಹೋದರ ಸಹೋದರಿಯರೇ, ನಾವು ದೇವದರ್ಶನ ಗುಡಾರದಲ್ಲಿ ನಾವು ನೋಡ್ತಾ ಇರುವ ಮೇಲ್ ಹೊದಿಕೆಗಳು ಅಂತ ಹೇಳುವಾಗ ಡೇರೆಗಳು, ಪರದೆಗಳು ಅಂತ ನೋಡ್ತಾ ಇದ್ದೀರಿ. ಅದರಲ್ಲಿ ಮುಖ್ಯವಾಗಿ ಎರಡು ಮೇಲ್ ಹೊದಿಕೆಯನ್ನ ನೋಡಿದ್ದು ನಾವು. ಮೇಲೆ ಒಂದು ಕಡಲ ಹಂದಿಯ ಒಂದು ತೋಳು ಇತ್ತು, ಆಮೇಲೆ ಕುರಿ, ಅದು ಬಂದು ರಕ್ತದಿಂದ ಕೆಂಪು ಬಣ್ಣದ ಒಂದು ಕುರಿಯ ಒಂದು ಮೇಲ್ ಹೊದಿಕೆ, ಅದ್ರ ಬಗ್ಗೆ ಕೂಡ ನಾವು ನೋಡಿದೀವಿ. ಅದೆರಡಿಗೂ ಅಳತೆ ಇಲ್ಲ ಅಂತ ನಾವು ನೋಡಿದೀವಿ. ಆಮೇಲೆ ನಾವು ಅದ್ರ ಕೆಳಗೆ ಇರೋದಂತ ನಾವು ಯಾವ್ದಪ್ಪ ನೋಡಿದ್ದು ಅಂತ ಹೇಳಿದ ಸೋದರ ಸೋದರಿಯರೇ, ಇನ್ನೊಂದು ತೋಳು ಕೂಡ ಇತ್ತು. ಆ ತೋಳಲ್ಲಿ ಯಾವ್ದಪ್ಪ ಅಂತ ಕೇಳಿದ್ರೆ ಈ ರ್ಯಾಮ್ ಸ್ಕಿನ್, ಟಗರು ಅನ್ನೋ ಒಂದು ತೋಳಲ್ಲಿ ಮಾಡಿದಂತ ಈ ಒಂದು ರಕ್ತದಿಂದ ಮಾಡಿದಂತ ಒಂದು ಮೇಲ್ಹೊದಿಕೆ ಕೂಡ ನಾವು ಸ್ಟಡಿ ಮಾಡಿದ್ವಿ. ಅದಾದ್ಮೇಲೆ ಸಹೋದರ ಸಹೋದರಿಯರೇ, ನಾವು ದೇವದರ್ಶನ ಗುಡಾರದಲ್ಲಿ ಏನಂತ ಕೇಳಿದ್ರೆ ಇದರಲ್ಲಿ ಮಾಡಿದಂತ ಆಡಿನ ಕೂದಲಲ್ಲಿ ಮಾಡಿದಂತ ಒಂದೊಂದು ಬಟ್ಟೆ ಅನ್ನೋ ಬಗ್ಗೆ ನೋಡಿದ್ವಿ. ಅದು 5, ಇನ್ನೊಂದು ಕಡೆ 6, 11 ಆ ಬಟ್ಟೆಯನ್ನು ಸೇರ್ಸ್ಬೇಕು ಅಂತ ಹೇಳಿ 2 ಭಾಗವನ್ನು ಸೇರ್ಸ್ಬೇಕು ಅಂತ ನಾವು ನೋಡಿದೀವಿ. ಆ 2 ಭಾಗ ಅಂತ ಯಾವ್ದಪ್ಪ ಅಂತ ಹೇಳಿದ್ರೆ ನಮಗ್ ಗೊತ್ತಿದ್ದು ಏನಂತ ಹೇಳಿದ್ರೆ ಅದು ಪಾಪ ಪರಿಹಾರಕ್ಕಾಗಿ ತಂದೆಯ ದೇವರು ಒಂದು ಯೋಜನೆಯನ್ನ ಇಟ್ಟಿದ್ರು. ಯಾಚಕಖಂಡದಲ್ಲಿ ನಾವು ನೋಡುವಾಗ ಹೋರಿ ಮತ್ತೆ ಅಲ್ಲಿದ್ದಂತ ಈ ಒಂದು ಈ ಓತವನ್ನು 2 ದೇವರ ಒಂದು ಯೋಜನೆಯಲ್ಲಿ ಬರುವ ಲೋಕಕ್ಕೆ ಅದೊಂದು ರಕ್ಷಣೆ ಕೊಡುವ ಒಂದು ಯಜ್ಞದ ಬಲಿ ಆಗಿ ಇದ್ದಿದ್ದಂತ ವಿಷಯಗಳನ್ನ ಅದು ಅದ್ರ ಬಗ್ಗೆ ಮಾತಾಡಿದ್ದು ಲಾಸ್ಟ್ ಟೈಮ್ ನೋಡಿದ್ದೀವಿ ಅಲ್ವಾ. ಹೋರಿಯನ್ನು ಆಮೇಲೆ ಅದು ಅದರ ಒಂದು ಓತ ಕೂಡ ನಾವು ನೋಡಿದ್ದೀವಿ. ಅದು 2 ಭಾಗ ಇರುವ 2 ವಿಧವಾದ ಇದ್ದಂತ ಆ ಬಲಿಗಳನ್ನು ಬಗ್ಗೆ ನಾವು ನೋಡಿದ್ದು. ಅದು 2 ಸಹೋದರ ಸಹೋದರಿಯರೇ ಅಟೋನ್ಮೆಂಟ್ ಅಂತ ಹೇಳುವಾಗ ಅದು ಒಂದೇ, ಅದು ಯಜ್ಞದ ಬಲಿಯಾಗಿ ಅದು ಕನ್ಸಿಡರ್ ಮಾಡಬೇಕು. ಒಂದೇ ಬಲಿಯಾಗಿ ಒಂದೇ ರಕ್ತವಾಗಿ ಅದನ್ನ ಏನ್ ಮಾಡ್ಬೇಕಂದ್ರೆ ಅದು ಅಟೋನ್ಮೆಂಟ್, ಪಾಪ ಪರಿಹಾರ ಅಂತ ಅದನ್ನ ನೋಡಿದ್ದೀವಿ. ಇವತ್ತು ನಾವು ನೋಡ್ಬೇಕಾಗಿರುವ ಒಂದು ಬಹಳ ಮುಖ್ಯವಂತ ಒಂದು ವಿಷಯ ಏನಂತ ಕೇಳಿದ್ರೆ, ಹೋದ್ವಾರ ನಾವು ಈ ಒಂದು ಆಡಿನ ಕೂದಲಲ್ಲಿ ಮಾಡಿದಂತ ಈ ಮೇಲು ಹೊದಿಕೆದಲ್ಲಿ ನಾವು ನೋಡಿದ್ವಿ ಏನಪ್ಪಾ ಅಂತ ಕೇಳಿದ್ರೆ 5 ಬಟ್ಟೆ, 5 ಒಂದು ಕಡೆ, ಇನ್ನೊಂದು 6 ಬಟ್ಟೆಯನ್ನ ಸೇರಿಸಬೇಕು ಅಂತ ಹೇಳುವಾಗ ಮೊದಲು ಅದನ್ನ ಮೆಷರ್ಮೆಂಟ್, ಅದನ್ನ ಅಳತೆಯನ್ನ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಅದು ಸುತ್ತಲೂ ನಾನು ಇವಾಗ ನೋಡ್ರಿ, ನಾನು ಅದು ನಿಮ್ಮ ಡಿಸ್ಪ್ಲೇಯಲ್ಲಿ ಕೂಡ ನಾನು ಹಾಕಿದ್ದೀನಿ. ಅದನ್ನ ಅಳತೆಯನ್ನು ನಾವು ನೋಡ್ಬೇಕಾದ್ರೆ ಇದು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ ಅಂತ ಹೇಳುವಾಗ ಅದು 1,44,000 ಆ ಮಕ್ಕಳು, ದೇವರ ಮಕ್ಕಳ ಬಗ್ಗೆ ಆ ಒಂದು ಇದನ್ನ ಕೊಟ್ಟಿರೋದಂತ ನೋಡ್ತೀವಿ, ಒಂದು ಮೆಷರ್ಮೆಂಟ್ ಅನ್ನ ಕೊಟ್ಟಿರೋದು ನೋಡಿದ್ವಿ. ಆ ಸಭೆ 1,44,000 ಇರುವಂತ ಮಕ್ಕಳ ಬಗ್ಗೆ ಮಾತಾಡ್ತಾ ಇರುವ ಈ ಮೇಲ್ಹೊದಿಕೆ ಅಂತ ನೋಡ್ತೀವಿ. ಹಂಗಿರುವಾಗ ಇದರ ಒಂದೊಂದು ಮೆಷರ್ಮೆಂಟ್ ಕೂಡ ಸಹೋದರ ಸಹೋದರಿ ನಾನು ಹೋದ್ವಾರನೇ ನಿಮಗೆ ತೋರ್ಸ್ಕೊಟ್ಟಿದ್ದೀನಿ. ಕೆಲವರು ಅದರ ಬಗ್ಗೆ ನೀವು ಹೋಗಿ ಅದನ್ನ ನೋಡಿದ್ರೆ ಕೂಡ ಅದನ್ನ ಗೊತ್ತಾಗುತ್ತೆ. ಅದು ಹೆಂಗೆ ಅಂತ ಕೇಳಿದ್ರೆ ಪ್ಯಾರಾಮೀಟರ್ಸು, ಆ ಪ್ಯಾರಾಮೀಟರ್ಸ್ ಅಂದ್ರೆ ಸುತ್ತಲೂ ನೋಡ್ಬೇಕಾದ್ರೆ ಅದು 44ಗೆ 30 ಇದ್ದಿದ್ದನ್ನ ಅದನ್ನ ಮಚ್ಚಿದ್ರೆ 42ಕ್ಕೆ 30 ಆಗುತ್ತೆ. ಆ ಪ್ಯಾರಾಮೀಟರ್ 4 ಕಡೆನೂ ಅದನ್ನ ಲೆಕ್ಕ ಮಾಡುವಾಗ
144 ಅದರಲ್ಲಿ ಬರ್ತದೆ. ತಂದೆಯ ದೇವರ ಒಂದು ಲೆಕ್ಕ 1000 ವರ್ಷ 1000 ಅಂತ ಅಲ್ಲಿ ಹಾಕುವಾಗ ಅದು ಏನ್ ಲೆಕ್ಕ ಬರುತ್ತೆ ಅಂತ ಕೇಳಿದ್ರೆ 1,44,000 ಅಲ್ಲಿಗೆ ಬರ್ತದೆ ಅಂತ ಕೂಡ ನೋಡ್ತೀವಿ. ಅದೇ ತರ ಕೂಡ ಇಲ್ಲಿ ನಾನು ತೋರ್ಸ್ಕೊಟ್ಟಿದ್ದೀನಿ, ಇಲ್ಲಿ ಕೂಡ ಕೆಳಗೆ ಇದೆ ನೋಡ್ರಿ, ದ ಟೈಮ್ಸ್ ಆಫ್ ನಂಬರ್. ಕ್ರಿಸ್ತನ ತಂದೆಯಾದ ಯೆಹೋವ ದೇವರ ನಂಬರು 1,000 ಅಂತ ಹೇಳುವಾಗ ಅದನ್ನ ಬಂದು 1,44,000 ಅಂತ ತೋರಿಸ್ಕೊಡುತ್ತೆ. ಇದು ಸಭೆಗೆ ಕೂಡ ಸಭೆಗೆ ಹೋಲಿಕೆ ಆಗ್ತದೆ ಅಂತ ಹೇಳಿ. ಅದೇ ತರ ಒಂದೊಂದು ಬಟ್ಟೆ ಅಂತ ಹೇಳುವಾಗ ಒಂದೊಂದು ಬಟ್ಟೆ 4ಗೆ 30 4ಗೆ 30 ಅಂತ ಲೆಕ್ಕ ಮಾಡಿ ಇಲ್ಲಿ ತೋರಿಸುವಾಗ ಅದರ ಒಂದು ಸ್ಕ್ವೇರ್ ಕ್ಯೂಬಿಟ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ 120 ಸ್ಕ್ವೇರ್ ಕ್ಯೂಬಿಟ್ ಇರುತ್ತೆ. ಅದೇ ತರ 120 ಸ್ಕ್ವೇರ್ ಕ್ಯೂಬಿಟ್ ಒಂದೊಂದು ತಕೊಂಡ್ರೆ ಕೂಡ 11 ಸ್ಕ್ವೇರ್ ಕ್ಯೂಬಿಟ್ಗೆ 1,320 ಸ್ಕ್ವೇರ್ ಕ್ಯೂಬಿಟ್ ಅಂದ್ರೆ ಸ್ಕ್ವೇರ್ ಮೊಳ, ಅದರ ಮೊಳ ಇರುತ್ತೆ. ಅದರಲ್ಲಿ ಲೆಕ್ಕ ಹಾಕಿದ್ರೆ ಅದು ಕೂಡ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ 1,01,440 ಬರ್ತದೆ. ಅದರಲ್ಲಿ 100 ಸ್ಯಾಚೆಟ್ ಅದನ್ನು ಆ ಗುಂಟಿಗಳು ಇದೆಯಲ್ಲ, ಆ ಗುಂಟಿಗಳೆಲ್ಲ ಸೇರ್ಸಿದ್ರೆ 100 ಅಂತ ಬರುವಾಗ ಆ 100 ಯಾವುದು ಅಂತ ಕೇಳಿದ್ರೆ ತಾಮ್ರದ ಆ ಗುಂಡಿಗಳನ್ನು ಸೇರಿಸುವಾಗ ಅದು 100 ಅಂತ ಲೆಕ್ಕ ಮಾಡುವಾಗ ಅದು ಕೂಡ 1,44,000 ಬರುತ್ತೆ. ಈ 5-6 ಬಟ್ಟೆನ ಅದು ಸೇರ್ಸೋದು ಆ ಒಂದು ಗುಂಡಿಗಳೇ ಅಂತ ನಮಗೆ ಗೊತ್ತಿದೆ. ಸರಿ, ಈಗ ನಾವು ಏನಪ್ಪಾ ಇವತ್ತು ನಾವು ಧ್ಯಾನ ಮಾಡ್ಬೇಕಾಗಿರೋದು ಯಾವ್ದು ಅಂತ ಹೇಳಿದ್ರೆ, ಇದು ಯಾಕೆ 5 ಮತ್ತೆ 6 ಅಂತ ಕೊಟ್ಟಿದ್ರು, ಇದೇ ನಮ್ಮ ರಹಸ್ಯ. ಇವತ್ತು ನೋಡ್ಬೇಕಾದ್ರೆ ಇದು ಯಾಕೆ ಒಂದ್ ಕಡೆ 5 ಇನ್ನೊಂದು ಕಡೆ 6, ಅದಿಲ್ದಿರ ಒಂದೊಂದು ಬಟ್ಟೆ ಕೂಡ ಅದು 30ಗೆ 4 30ಕ್ಕೆ 4 ಅಂತ ಹೇಳಿ 5 6 ಆ ಬಟ್ಟೆಗಳನ್ನ ಕೊಟ್ಟಿದಾರಲ್ಲ, ಏನು ವಿಶೇಷ ಇದ್ರಲ್ಲಿ ಅಂತ ಹೇಳುವಾಗ ಮುಂಚೆ ಹೋದ್ವಾರ ಇದರ ಬಗ್ಗೆ ಕೂಡ ನಿಮಗೆ ಒಂದು ಸತ್ಯವನ್ನ ತಿಳಿಸಿದೆ. ಏನಂತ ಕೇಳಿದ್ರೆ ಮೇಲ್ಹೊದಿಕೆ ಅಂತ ಹೇಳುವಾಗ ಒಂದು ಪರದೆ ಅಥವಾ ಒಂದು ಮುಚ್ಚಲು ಅಂತ ಹೇಳುವಾಗ ಸಹೋದರ ಸಹೋದರರೇ, ನಾವು ಪಾಪಿಗಳಾಗಿ ಇರುವ ನಾವು ನಮ್ಮ ಪಾಪಗಳು ತಂದೆಯ ದೇವರಿಂದ ಮೃದುವಾಗಿ ಹೋಗಿರುವ ಮನುಷ್ಯರು, ಅವರು ಮತ್ತೆ ತಂದೆಯ ದೇವರಿಗೆ ಸಂಬಂಧವಾಗಿ ಅವರ ಮಕ್ಕಳಾಗಿ ನಾವು ಇರಬೇಕು ಅಂದ್ರೆ ನಮ್ಮ ಪಾಪಗಳನ್ನ ಮುಚ್ಚಬೇಕು. ಆ ಮುಚ್ಚಳು ಅಂತ ಹೇಳುವಾಗ ಮೇಲ್ಹೊದಿಕೆ ಯಾವ ತರ ಇದೆಯೋ ಅದನ್ನ ಪಾಪವನ್ನು ಮುಚ್ಚಿ ಮೇಲಿರುವ ಪಾಪಗಳೆಲ್ಲ ಅದು ಕಾಣಿಕೆಯಾಗಿ ನಮ್ಮ ಯಜ್ಞವಾಗಿ ನಮ್ಮನ್ನ ನಾವು ಪೂರ್ತಿಯಾಗಿ ಸಮರ್ಪಣೆ ಮಾಡುವಾಗ್ಲೇ ಮಾತ್ರ ಅದು ಏನಾಗುತ್ತೆ ಅಂತ ಹೇಳಿದ್ರೆ ತಂದೆಯ ದೇವರಿಗೆ ಪರಿಪೂರ್ಣವಾಗಿ ನಾವು ನಿಲ್ಲಕ್ಕೆ ಸಾಧ್ಯವಾಗ್ತೀವಿ. ಹೆಂಗೆ ತಂದೆಯ ದೇವರು ದೋಷವಿಲ್ಲದಾಗಿ ಇರ್ತಾರೋ, ದೋಷವಿಲ್ವೋ ಅದೇ ತರ ನೀವು ಕೂಡ ಇರ್ಬೇಕು ಅಂತ ವಾಕ್ಯ ಹೇಳುವಾಗ ಸೋದರ ಸೋದರಿಯರೇ, ಹೆಂಗೆ ನಾವು ದೋಷವಾಗಿ ಹುಟ್ಟುವಾಗಲೇ ನಾವು ಯಾವ ತರ ಇದೀವಿ ಅಂತ ಕೇಳಿದ್ರೆ ನಮ್ಮಲ್ಲಿ ಎಲ್ಲ ಪಾಪಗಳಿಂದ ನಾವು ಹುಟ್ಟಿದ್ದೀವಿ. ಆ ದೋಷವೆಲ್ಲ ತಗೊಬೇಕಾದ್ರೆ ಒಂದು ಮುಚ್ಚಲು ಬೇಕಿದೆ, ಅದೆಲ್ಲ ಅಳಿಸ್ಬೇಕಂದ್ರೆ ಅದು ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ಮೇಲ್ಹೊದಿಕೆ ತರ ನೋಡ್ರಿ, ನಮ್ಮ ಪಾಪಗಳೆಲ್ಲ ತೆಗಿಬೇಕಾಗುತ್ತೆ. ಸರಿ, ಹೀಗಿರುವಾಗ ಸಹೋದರ ಸಹೋದರರೇ, ಇವಾಗ ನೋಡಿದ್ರೆ ತಾಮ್ರದಿಂದ ಇರುವ ಈ ಉಕ್ಕು ಅಂದ್ರೆ ಇದೆಲ್ಲ ನಾವು ನೋಡಿದೀವಿ ಅಲ್ವರ. ಈಗ ನಾವು ನೋಡ್ಬೇಕಾಗಿರೋದು ಯಾವ್ದಂತ ಕೇಳಿದ್ರೆ ಈ 5 ಬಟ್ಟೆ ಒಂದು ಕಡೆ, ಇನ್ನೊಂದು 6 ಬಟ್ಟೆ ಇನ್ನೊಂದು ಕಡೆ ಇತ್ತಲ್ಲಪ್ಪ, ಇದು ಏನು ಇದು ಅಂತ ನಾವು ಮೊದಲೇ ತಿಳ್ಕೊಬೇಕು. ಈ 5 ಬಟ್ಟೆ ಅಂತ ಹೇಳುವಾಗ ಇದು ಏನಕ್ಕೆ ಸೂಚನವಾಗ್ತದೆ ಅಂತ ಇದನ್ನ ನೋಡಕ್ ಮುಂಚೆ ನಾವ್ ಏನ್ ಮಾಡ್ಬೇಕಂತ ಸಹೋದರ ಸಹೋದರಿಯರೇ, ಈಗಲೇ ನಾವು ಓದುವಾರ ನಾವು ಓದಿದ್ದೀವಿ. ಆ ಓದುವಾಗ ನೋಡ್ರಿ, ಅದರಲ್ಲಿ ಯಾಚಕಕಾಂಡದಲ್ಲಿ 7ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಓದುವಾಗ ಅಲ್ಲಿ ಸರ್ವಾಂಗ ಹೋಮ ಮತ್ತೆ ಧಾನ್ಯ ನೈವೇದ್ಯ, ಆಮೇಲೆ ಪಾಪ ಪರಿಹಾರ ಕೊಡುವ ಯಜ್ಞ, ಆಮೇಲೆ ಪ್ರಾಯಶ್ಚಿತ್ತ ಅದ ಯಜ್ಞ, ಆಮೇಲೆ ಯಾಚಕ ಇದು ಒಂದು ಇನ್ನು ಸಮಾಧಾನ ಒಂದು ಯಜ್ಞ. ಇವಾಗ ಇವೆಲ್ಲ ನಾವು ಏನ್ ನೋಡ್ತೀವಿ ಅಂತ ಸಹೋದರರೇ, ಒಂದೊಂದು ಕಾಣಿಕೆ ಬಲಿ ಬಹಳ ಮುಖ್ಯ. ಇವನ್ನು ನಮಗೆ ಏನಾಗಿದೆ ಅಂತ ಕೇಳಿದ್ರೆ ಇದರಲ್ಲಿ ನಾವು ಪಾಲು ಉಂಟು, ನಮಗೆ ತುಂಬಾ ದೊಡ್ಡ ಪಾಲು ಉಂಟು. ಆದ್ರೆ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅಂತ ಬರುವಾಗ
ಕ್ರಿಸ್ತನ ಈಡುಬಲಿಯಲ್ಲಿ ಮತ್ತೆ ನಾವು ಹೊದಿಕೆ ಇತ್ತಲ್ಲ, ಮೇಲಿದ್ದಂತ ಆ ಕಡಲ ಹಂದಿಯಲ್ಲಿ ಇದ್ದಿದ್ದಂತ ಹೊದಿಕೆಯಲ್ಲಿ ನಮಗೆ ಪಾಲಿಲ್ಲ. ಅದೇ ತರ ಕೆಳಗಿದ್ದಂತ ಆ ಒಂದು ಆಡಿನ ರಕ್ತದಿಂದ ಕೆಂಪು ಬಣ್ಣದಿಂದ ಮಾಡಿದಂತ ಆ ತೊಗುಳಲ್ಲಿ ಇರುವ ಆ ಒಂದು ಮೇಲ್ಹೊದಿಕೆಯಲ್ಲಿ ಕೂಡ ನಮಗೆ ಪಾಲಿಲ್ಲ. ಆದ್ರೆ ಈ ಎರಡು ಹೊದಿಕೆ ಇದೆಯಲ್ಲ, ಇದರಲ್ಲಿ ನಮ್ಗೆ ದೊಡ್ಡ ಪಾಲೈತೆ. ಅದ್ರಲ್ಲೂ ಐದೈದು ಪಟ್ಟೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು. ಸರಿ, ಅದಕ್ಕೂ ಹೋಗೋದಕ್ಕೂ ಮುಂಚೆ ನಾವು ಇಲ್ಲಿಗೆ ಏನು ಮಾಡ್ಬೇಕಂದ್ರೆ ಸೋದರ ಸೋದರಿಯರೇ, ಬಹಳ ಮುಖ್ಯವಂತ ಒಂದು ವಿಷಯ ನಾವು ತಿಳ್ಕೊಬೇಕಾಗಿರುತ್ತದೆ. ಯಾವ್ದಪ್ಪ ಅಂತ ಹೇಳುವಾಗ ಅದಕ್ಕೆ ಹೋಗೋದಕ್ಕೆ ಮುಂಚೆ ಇದು ಓದ್ಬಿಡೋಣ. ಯಾವುದು ಅಂತ ಹೇಳಿದ್ರೆ ವಿಮೋಚನಾ ಕಾಂಡದಲ್ಲಿ 26ನೇ ಅಧ್ಯಾಯ 1-6 ಮೊದಲು ಇದು ಓದ್ಕೊಂಡ್ಬಿಡೋಣ, ಆಮೇಲೆ ಆ 5 ಏನಂತ ತಿಳ್ಕೊಂಡ್ಬಿಡೋಣ. ಯಾಕಂದ್ರೆ ಈ ಆಡಿನ ಕೂದಲಲ್ಲಿ ಮಾಡಿದಂತ ಹೊದಿಕೆ ಅದು 5, 6 ಆಗಿದೆ, ಒಂದು ಎಕ್ಸ್ಟ್ರಾ ಇದೆ. ಅದು ಏನು ಎಕ್ಸ್ಟ್ರಾ ಅದು ಅಂತ ತಿಳ್ಕೋದು ಮುಂಚೆ ನಾವು ಈ 5 ಏನಂತ ತಿಳ್ಕೊಬೇಕು. ಅದಕ್ಕೆ ನಾವು ಮೊದಲು ಇದು ಓದ್ಬಿಡೋಣ, ಆಮೇಲೆ ಇದರ ವಿವರಗಳನ್ನ ತಿಳ್ಕೊಂಡ್ಬಿಟ್ಟು ಇದರ ಬಗ್ಗೆ ಈ ಸತ್ಯವನ್ನು ತಿಳ್ಕೊಂಡ್ಬಿಟ್ಟು ಆಮೇಲೆ ಆ 6 ಏನು ಅಂತ ನಾವು ತಿಳ್ಕೊಂಡ್ಬಿಡೋಣ. ಹಾಗಿದ್ರೆ ನೋಡ್ರಿ, ಕೆಳಗೆ ಹೋಗೋಣ ಸಹೋದರ ಸಹೋದರಿಯರೇ. ಇದು ವಿಮೋಚನಾ ಕಾಂಡದಲ್ಲಿ 26ನೇ ಅಧ್ಯಾಯ 1-6 ತನಕ ಯಾರಾದರೂ ಓದ್ರಿ ಸಿಸ್ಟರ್. ನನ್ನ ನಿವಾಸಕ್ಕಾಗಿ ಒಂದು ಗುಡಾರವನ್ನು 10 ತಾನು ಬಟ್ಟೆಗಳಿಂದ ಮಾಡಿಸಬೇಕು. ಅವು ಹೊಸೆದ ನಾರಿನ ಬಟ್ಟೆಗಳಾಗಿರಬೇಕು. ಅವುಗಳಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿಸಬೇಕು. ಪ್ರತಿಯೊಂದು ಬಟ್ಟೆಯು 28 ಮೊಳ ಉದ್ದವಾಗಿಯೂ 4 ಮೊಳ ಅಗಲವಾಗಿಯೂ ಇರಬೇಕು. ಎಲ್ಲ ಬಟ್ಟೆಗಳು ಒಂದೇ ಅಳತೆಯಾಗಿರಬೇಕು. 5 ಬಟ್ಟೆಗಳನ್ನು ಒಂದೊಂದಾಗಿ ಜೋಡಿಸಬೇಕು. ಈ 2 ಜೋಡಣೆಗಳಲ್ಲಿ ಒಂದೊಂದರ ಕೊನೆ ಬಟ್ಟೆಯ ಅಂಚಿನಲ್ಲಿ ನೀಲಿ ದಾರದಿಂದ ಕುಣಿಕೆಗಳನ್ನು ಮಾಡಿಸಬೇಕು. ಆ ಕುಣಿಕೆಗಳು 50 ಮೇರೆಗೆ ಒಂದಕ್ಕೊಂದು ಎದುರಾಗಿರಬೇಕು. ಅದಲ್ಲದೆ 50 ಚಿನ್ನದ ಕೊಂಡಿಗಳನ್ನು ಮಾಡಿಸಿ ಆ ಬಟ್ಟೆಗಳನ್ನು ಒಂದಕ್ಕೊಂದು ಕೂಡಿಸಬೇಕು. ಹೀಗೆ ಒಂದೇ ಗುಡಾರವಾಗುವುದು. ಸಾಕು ಸಹೋದರ ಸಹೋದರರೇ, ಇಲ್ಲಿಗೆ ನೋಡ್ರಿ, ಇಲ್ಲಿಗೆ ನೋಡುವಾಗ 5 ಬಟ್ಟೆಯನ್ನ ಸೇರಿಸಬೇಕು. ಅದು 4ಗೆ 28 ಆಗಿರ್ಬೇಕು, 30 ಅಲ್ಲ 28 ಆಗಿ ಇರಬೇಕು. ಹಾಗೆ ಇದರಲ್ಲಿ 5 ಬಟ್ಟೆ ಇದನ್ನ ಸೇರಿಸ್ಬೇಕು. ಇದರಲ್ಲಿ ನೀಲಿಯಾಗಿರುವ ಕಣಿಕಗಳು ಇರಬೇಕು, ಅದು 50 ಒಂದು ಕಡೆ ಇರಬೇಕು. ಇದರಲ್ಲಿ ಆ ಒಂದು ಆಡಿನ ಕೂದಲಲ್ಲಿ ಮಾಡಿದಂತ ಗುಂಟಿಗಳು ಅದು ತಾಮ್ರದಿಂದ ಮಾಡಿದಂತ ಗುಂಟಿಗಳು. ಇದರಲ್ಲಿ ಚಿನ್ನದಲ್ಲಿ ಮಾಡಿದಂತ ಗುಂಟಿಗಳಲ್ಲಿ ಇವು 2 5 ಸೇರಿಸಬೇಕು ಅಂತ ಹೇಳ್ಬಿಟ್ಟು. ಸರಿ, ಈ ಒಂದು ಸಹೋದರ ಸಹೋದರಿಯರೇ, ಇದು ಮೇಲಿದ್ದ ಹೊದಿಕೆ ಇದು ಯಾವ್ದಪ್ಪ ಅಂತ ಹೇಳುವಾಗ ಇದು ಕೂಡ ನಮಗೆ ಏನ್ ಲೆಕ್ಕ ಕೊಡ್ತದೆ ಅಂತ ಕೇಳಿದ್ರೆ, ಇದನ್ನ ಲೆಕ್ಕ ಮಾಡುವ ಸಹೋದರ ಸಹೋದರಿಯರೇ, ಇದು ಕೂಡ 1,44,000 ಇರುವ ಆ ಒಂದು ಲೆಕ್ಕವನ್ನು ಕೊಡೋದಂತ ನೋಡ್ತೀವಿ. ಪರ್ಫೆಕ್ಟ್. ಅದಕ್ಕೆ ನೋಡ್ರಿ, ಅದು ಆಡಿನ ಕೂದಲಲ್ಲಿ ಮಾಡಿದಂತ ಒಂದು ಮೇಲ್ಹೊದಿಕೆ ಬಟ್ಟೆಗಳು. ಆದ್ರೆ ಇಲ್ಲಿ ಇರುವ ಕೊನೆಗೆ ಅಂತ ಹೇಳುವಾಗ ಆ ಚಿನ್ನದ ಮೇಲೆ ಮುಚ್ಚಿರುವ ಈ ಮೇಲ್ಹೊದಿಕೆ ಇದು ನಾರೆ ಬಟ್ಟೆಯಲ್ಲಿ ಮಾಡಿದಂತ, ಬಿಳಿ ಬಟ್ಟೆಯಲ್ಲಿ ಮಾಡಿದಂತ ಏನ್ರಿ ಆ ನೀಲಿ, ಧೂಮ್ರ ಮತ್ತೆ ರಕ್ತವರ್ಣದಿಂದ ಮಾಡುವ ಒಂದು ಕೆರೂಬಿಗಳನ್ನು ಅದು ಏನ್ ಮಾಡ್ಬೇಕಂದ್ರೆ ಅದರಲ್ಲಿ ಮಾಡಬೇಕು ಅಂತ ಹೇಳಿದ್ರು. ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಇದು ಯಾರು ಅಂತ ಹೇಳುವಾಗ ಇದು ಕ್ರಿಸ್ತನ ಒಂದು ಸಾರೂಪ್ಯಗೆ ಸಭೆ ಬರಬೇಕು ಅಂತ ಹೇಳಿ ನೋಡಿದೀವಿ. ಹಾಗಾದ್ರೆ 5 ಮಾತ್ರ ಇವತ್ತು ನೋಡೋಣ, ಯಾಕಂದ್ರೆ ಈ ಲೆಕ್ಕವಲ್ಲ ಆಮೇಲೆ ನೋಡ್ಕೊಂಡ್ಬಿಡೋಣ. ಆವಾಗ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರವೇ ಮಿಕ್ಕಿದೆಲ್ಲ ಸತ್ಯಗಳನ್ನು ಅರ್ಥ ಮಾಡುತ್ತ ಹಾಗೆ. ಯಾಕಪ್ಪ ಈ 5 ನೋಡ್ರಿ, ಇದನ್ನ ಕರೆಕ್ಟ್ ಆಗಿ 5 ಎಲ್ಲಿಗೆ ಬರ್ಬೇಕು ಅಂತ, ಇದು ಏನಕ್ಕೆ 5 ಅಂತ ಕೊಟ್ಟಿದ್ದಾರೆ ಅಂತ ವಾಕ್ಯ ಕೂಡ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಈ 2 ಭಾಗ ಯಾವ್ದನ್ನ ಭಾಗವಾಗಿ ತೋರಿಸ್ತದೆ ಅಂತ ಕೇಳಿದ್ರೆ, ಒಂದು ಪರಿಪೂರ್ಣವಾಗಿ ಇರುವಾಗ
ಅದು ಪವಿತ್ರ ಸ್ಥಳ ಒಂದು ಜಾಗವನ್ನು ತೋರಿಸ್ತದೆ 5. ಇನ್ನೊಂದು 5 ನೋಡ್ಬೇಕಾದ್ರೆ ಅದು ಪವಿತ್ರ ಸ್ಥಳವನ್ನು ತೋರಿಸುವ 2 ಭಾಗವನ್ನು ಅದನ್ನು ತೋರಿಸ್ತದೆ. ಅದಕ್ಕೆ ಇದನ್ನ ಹಿಂಗ್ ಮಾಡು ಅಂತ ಹೇಳ್ಬಿಟ್ರು. ಸರಿ, ಮಹಾಪವಿತ್ರ ಸ್ಥಳದಲ್ಲಿ ಇರುವ ಈ 5 ಬಟ್ಟೆ ಏನಪ್ಪಾ ಅಂತ ಹೇಳುವಾಗ ಈ 5 ವಿಧವಾದಂತ ಕಾಣಿಕೆಗಳು ಅಂತ ನಾವು ನೋಡ್ತೀವಿ. ಕ್ರಿಸ್ತನು ನೆರವೇರಿಸಿದ್ದ 5 ವಿಧವಾದ, ನೋಡ್ರಿ ನಾವು ಜನರಲ್ ಆಗಿ ಏನ್ ತಿಳ್ಕೊಂತೀವಿ ಅಂದ್ರೆ, ಯೇಸು ಸ್ವಾಮಿ ಬಂದು ಅವರು ಪಸ್ಕಾಡಾಗಿ ಅವರು ಶಿಲುಬೆಯಲ್ಲಿ ಅವರ ಒಂದು ಪ್ರಾಣವನ್ನು ಕೊಟ್ಟು ಈಡು ಬಲಿಯನ್ನು ಕೊಟ್ಟಿದ್ರು. ಆಮೇಲೆ ಒಂದು ಹೋರಿಯಾಗಿ ಕೊಟ್ಟಿದ್ರು. ಇದು 2 ಬಲಿ, ಅವರ ಒಂದು ಹೆಣ್ಣದ ಬಲಿ ವಿಮೋಚನವಾಗಿ ಕೊಟ್ಟಿರುವ 2 ವಿಷಯಗಳ ಅದರಲ್ಲಿ ನೆರವೇರಿದ ಅಂತ ಕೇಳಿದ್ರೆ ಇಲ್ಲ ಸಹೋದರ ಸಹೋದರಿಯರೇ. ಇದು ಬಹಳ ಮುಖ್ಯವಂತ. ಕ್ರಿಸ್ತನು ಅವರು ಇದ್ದಿದ್ದಂತ ಆ ಒಂದು 30 ವಯಸ್ಸಿನಿಂದ ತನ್ನ ದೀಕ್ಷಾ ಸ್ನಾನ ತಗೊಂಡು ಶಿಲುಬೆಗೆ ಹೋಗುವಷ್ಟರಲ್ಲಿ ತಂದೆ ದೇವರನ್ನು ನೇಮಿಸಿದಂತ ಧರ್ಮಶಾಸ್ತ್ರದಲ್ಲಿ ಏನೆಲ್ಲ ಅವರಿಗೆ ಒಂದು ಚಿತ್ರವನ್ನು ಮಾಡಿಕೊಟ್ಟಿದ್ರೋ ಅದ್ರೆಲ್ಲ ನೆರವೇರಿಸಿದ್ರು. ಅವರು ಪ್ರವಾದನೆ ನೆರವೇರಿಸಿದ್ರು. ಅದನ್ನ ಮುಚ್ಚಿತು. ಅವ್ರಿಗೆ ಮಾತ್ರ ಅಲ್ಲ, ಅದು ಅವರು ಈ ಲೋಕವನ್ನೇ ಎಲ್ಲನೂ ಅವರು ತನ್ನ ಪಾಪದಿಂದ, ತನ್ನ ಕಾಣಿಕೆಯಿಂದ, ತನ್ನ ಯಜ್ಞದ ಬಲಿಯಿಂದ ಲೋಕವನ್ನೇ ಮುಚ್ಚೋದಕ್ಕೂ ಮೊದಲು ಅವರು ತನ್ನ ಜನರಿಗಾಗಿ ತನ್ನವನ್ನೇ ಕೊಟ್ರು. ಅದು ಹೆಂಗೆ? ಅವ್ರು ಕೊಡೋದು ಮಾತ್ರ ಅಲ್ಲ, ಅದೇ ತರ ಇವ್ರು ಕೂಡ ಕೊಟ್ರೆ ಮಾತ್ರವೇ ಈ ಲೋಕಕ್ಕೆ ರಕ್ಷಣೆ ಬರೋದು. ಅದಕ್ಕೆ ಅಬ್ರಹಾಮನ್ಗೆ ಒಂದು ಒಡಂಬಡಿಕೆ ಮಾಡಿದ್ರು, ನಿನ್ನ ಸಂತತಿಯಲ್ಲಿ ಈ ಲೋಕವನ್ನು ನಾನು ಆಶೀರ್ವದಿಸ್ತೇನೆ. ಆ ಸಂತತಿ ಹೆಂಗಿರ್ತದೆ ಅಂತ ಕೇಳಿದ್ರೆ ನಕ್ಷತ್ರವಾಗಿರ್ತದೆ. ನೋಡ್ರಿ, ಇವರೆಲ್ಲ ಇವ್ರ ಮುಖಾಂತರವೇ ಇವ್ರಿಗೆಲ್ಲರಿಗೂ ರಕ್ಷಣೆ ಸಿಗ್ತದೆ. ಹಾಗಾದ್ರೆ ಮೊದಲು ನಮ್ಮಲ್ಲಿ ಇದ್ದಂತ ನಾವು ಮಾಡಬೇಕಾಗಿರಂತ ನಮ್ಮನ್ನ ಸಮರ್ಪಣೆ ಮಾಡುವುದಂತ ಒಂದೊಂದು ಕಾರ್ಯಗಳನ್ನ ನಾವು ತಿಳ್ಕೊಬೇಕಾಗಿರ್ತದೆ. ಕ್ರಿಸ್ತನು ಅದೇ ತರ ಮಾಡಿದ್ರು. ಅದೇ ಇವತ್ತು ನಾವು ಸ್ಟಡಿ ಮಾಡ್ತೀವಿ. ಏನಪ್ಪಾ ಈ 5 ಅಂತ ನೋಡಿ ಇದರಲ್ಲಿ ಕೂಡ ನಾವು ನೋಡಿದೀವಿ. ಆ 4:28 ಅಂತ ಹೇಳುವಾಗ ಇಲ್ಲಿ ಕೂಡ ಕೊಟ್ಟಿರ್ತಾರೆ. ನಾವು ಇದೆಲ್ಲ ನಾವು ಸ್ಕಿಪ್ ಮಾಡೋಣ, ಬರೋ ವಾರ ಇದರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಎಲ್ಲಿಗೆ ಹೋಗ್ಬಿಡೋಣ ಅಂತ ಕೇಳಿದ್ರೆ, ಏನಪ್ಪಾ ಈ 5 ಅಂತ ಹೇಳುವಾಗ ಕ್ರಿಸ್ತನು ನೆರವೇರಿಸಿದಂತ ಕಾಣಿಕೆಗಳು ಅಂತ ಹೇಳ್ಬೋದು. ಅಥವಾ ಸಹೋದರ ಸಹೋದರಿಯರೇ, ಕಾಣಿಕೆ ಮಾತ್ರ ಅಲ್ಲ, ಏನಂತ ಕೇಳಿದ್ರೆ ಅವರು ಅವ್ರನ್ನ ಸಮರ್ಪಣೆ ಯಾವ ತರ ಇತ್ತು ಅಂತ ನೋಡುವಾಗ ನಾವು ನೋಡಿದೀವಿ. ಈ ವಿಮೋಚನ ಕಾಂಡದಲ್ಲಿ ಇದ್ದಂತ 1ನೇ ಅಧ್ಯಾಯದಿಂದ 7ನೇ ಅಧ್ಯಾಯ ತನಕ ಏನು ನೋಡ್ತೀವಿ ಅಂತ ಕೇಳಿದ್ರೆ, ಒಂದು 5 ವಿಧವಾದ ಕಾಣಿಕೆ ಬಲಿಗಳು, ಯಜ್ಞದ ಬಲಿಗಳು ಬೇರೆ, ಕಾಣಿಕೆ ಆಫರಿಂಗ್ ಅನ್ನುವಾಗ ಅದು ಬೇರೆ ಅಲ್ವಾ. ಕ್ರಿಸ್ತನು ಬಲಿ ಅಂತ ಬರುವಾಗ ಅದು ಬೇರೆ, ಈ ಕಾಣಿಕೆಯಾಗಿ ತನ್ನನ್ನ ಕಾಣಿಕೆಯಾಗಿ ಒಪ್ಪಿಸಿಕೊಂಡಿರೋದನ್ನ ಬೇರೆ. ಈ ವಾಕ್ಯಗಳೆಲ್ಲ ನಾವು ಇವತ್ತು ಒಂದೊಂದು ಕೂಡ ಕೆಲವು ವಿಷಯಗಳು ಫುಲ್ ಕೂಡ ನಾವು ಮಾಡಕ್ಕಾಗಲ್ಲ ಸಹೋದರ ಸಹೋದರಿಯರೇ. ಯಾಕಂತ ಹೇಳಿದ್ರೆ ಅದು ಅಷ್ಟೊಂದಿದೆ. ನಾವು ವಿಮೋಚನೆ ಈ ಒಂದು ಯಾಚಕ ಖಂಡದಲ್ಲಿ ನೀವು ನೋಡ್ಬೇಕಾದ್ರೆ ಎಷ್ಟು ವಿಷಯಗಳಿದೆ ಅಂದ್ರೆ, ಅದು ನೀವು ಓದಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಈ ಒಂದು ಯಾಚಕ ಖಂಡದಲ್ಲಿ ಇರುವ ಸಿಸ್ಟಮ್ಗಳು, ಅದರಲ್ಲಿ ಕೊಟ್ಟಿರುವ ಒಂದೊಂದು ಸಿಸ್ಟಮ್ಗಳು ಕ್ರಿಸ್ತನ ಒಂದು ಚಿತ್ರ ಮಾಡಿ ಒಂದು ಗ್ಯಾಲರಿ ಅಂದ್ರೆ, ಕ್ರಿಸ್ತನು ನಮ್ಮ ರಕ್ಷಕನಾಗಿ ಬರೋರು ಬಗ್ಗೆ ಒಂದು ಗ್ಯಾಲರಿ ಅಂತ ಹೇಳ್ತಾರೆ. ಗ್ಯಾಲರಿ ಅಂದ್ರೆ ನಮ್ಗೆಲ್ಲ ಗೊತ್ತಿರ್ತದೆ. ಏನಂತ ಕೇಳಿದ್ರೆ, ಒಂದು ಚಿತ್ರಕಲಾ ಪರಿಷತ್ತಲ್ಲಿ ಹೋದ್ರೆ ನೀವು ಅಲ್ಲಿ ಎಲ್ಲ ವಿಷಯಗಳನ್ನು, ಎಲ್ಲ ಒಂದು ಅದ್ಭುತವಾದ ಕಾರ್ಯಗಳೆಲ್ಲ ಇಟ್ಟಿರ್ತಾರೆ. ಅದನ್ನ ನೋಡ್ಬೇಕಾದ್ರೆ ಒಂದು ಗ್ಯಾಲರಿ, ಒಂದು ಮ್ಯೂಸಿಯಂ ತರ ಇರ್ತದೆ ಅಲ್ವಾ. ಒಂದು ಮ್ಯೂಸಿಯಂ ಹೆಂಗೆ, ಆ ತರ ಈ ಮ್ಯೂಸಿಯಂ ಯಾವ ತರ ಅಂತ ಕೇಳಿದ್ರೆ, ತನ್ನ ಕ್ರಿಸ್ತನು ಮತ್ತೆ ಸಭೆಯಾಗಿ ಇರುವ ಇವರು ಇಬ್ರು ಈ ಲೋಕ ರಕ್ಷಕನಿಗಾಗಿ ಅವ್ರು ಯಾರು ಅವ್ರಿಗೆ ಎಲ್ಲರೂ ವಿಮೋಚನವಾಗಿ ಕ್ರಿಸ್ತನು ಹಿಡುಬಲಿಯಾಗಿ ಕೊಟ್ಟಿದ್ರು, ಅವ್ರು ಮಾತ್ರ ಅಲ್ಲ, ಅವರ ಸಭೆಯೆಲ್ಲ ಕೂಡ ಯಾವ ತರ ಬಲಿಯನ್ನು ಸಲ್ಲಿಸ್ತಾರೆ ಅಂತ ಹೇಳಿ, ಯಾವ ತರ ಈ ಯಜ್ಞದ ಬಲಿಯನ್ನು ಸಲ್ಲಿಸ್ತಾರೆ ಅಂತ ಹೇಳಿ ಮುಂಚೆನೆ ಒಂದು ಮ್ಯೂಸಿಯಂ ತರ ಈ ಯಾಚಕ ಖಂಡದಲ್ಲಿ ಬರ್ದಿಟ್ಟಿದ್ರು. ಇದೇ ನಮಗೆ ಇವಾಗ ಏನಾಗಿರ್ತದೆ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಇದು ನಮಗೆ ಇವತ್ತು ಪಾಠವಾಗಿ ಇರ್ತದೆ. ಇವರೆಲ್ಲ ಇದನ್ನ ನೆರವೇರಿಸ್ತಾರೆ ಅಂತ ನೋಡಿದ್ವಿ.
ಇಲ್ಲಿ ನೋಡಿ ವಾಕ್ಯ ಕೂಡ ನಾನು ಒಂದೊಂದು ಕೂಡ ಕೊಡ್ತೀನಿ. ಬರ್ಂಟ್ ಆಫರಿಂಗ್ ಅಂತ ಹೇಳುವಾಗ ಇದನ್ನು ಸಹೋದರ ಸಹೋದರಿಯರೇ ಮೊದಲು ಯಾವ್ದು ಅಂತ ಕೇಳಿದ್ರೆ ನೋಡಿ, ಸರ್ವಾಂಗ ಹೋಮ ಒಂದು ಮೊದಲನೇದು. ಆಮೇಲೆ ಧಾನ್ಯ ನೈವೇದ್ಯ ಅಂತ ಹೇಳಿ ಮೀಲ್ ಆಫರಿಂಗ್ ಅಂತ ಹೇಳುವ ಒಂದು ಅದು ಕಾಣಿಕೆ. ಸಮಾಧಾನ ಯಜ್ಞ ಅಂತ ಇದನ್ನು ಕ್ರಿಸ್ತನ ನೆರವೇರಿಸಿದ್ರು. ಪ್ರಾಯಶ್ಚಿತ್ತ ಯಜ್ಞ ಅಂತ ಹೇಳುವಾಗ ಇದನ್ನ ಕ್ರಿಸ್ತನು ನೆರವೇರಿಸಿದ್ರು. ಆಮೇಲೆ ದೋಷ ಪರಿಹಾರ ಯಜ್ಞ ಅಂತ ಹೇಳುವಾಗ ಇದನ್ನ ಕ್ರಿಸ್ತನು ಇವನ್ನ 5 ಏನ್ ಮಾಡಿದ್ರು ಅಂತ ಕೇಳಿದ್ರೆ ನೆರವೇರಿಸಿದ್ರು. ಸಹೋದರ ಸಹೋದರರೇ ಇದನ್ನ ನಮಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಒಂದೊಂದಾಗಿ ಕೂಡ ಕ್ರಿಸ್ತನು ಯಾವ ತರ ಇದನ್ನ ಈ ಒಂದು ಪ್ರವಾದನೆ ನೆರವೇರಿಸಿದ್ರೋ ಅದೇ ತರ ಸಭೆ ಕೂಡ ಒಂದು ಸಭೆಯನ್ನ ಏನ್ ಮಾಡ್ತಾರೆ, ಸೇರ್ಸ್ಬೇಕು. ಅದನ್ನ ಸಭೆಗೆ ಇದಕ್ಕೆ ದೊಡ್ಡ ಪಾಲೈತೆ. ಅದಕ್ಕೆ 5 ಸೇರ್ಸು. ಇದನ್ನ ಯಾವುದು ಕ್ರಿಸ್ತನನ್ನು 5 ನೆರವೇರಿಸಿದ್ರೋ ಆ 5ಕ್ಕೆ ಪಾತ್ರನಾಗಿ ಇರೋದು ಯಾರಂತ ಕೇಳಿದ್ರೆ ಸಭೆ ಕೂಡ ಇದೆ ಅಂತ ಹೇಳ್ತಾರೆ. ಹಾಗೆ ಈಗ ಒಂದೊಂದು ಕೂಡ ನಾವು ಓದ್ಬಿಡೋಣ ಸಿಸ್ಟರ್. ಯಾವ್ದಂತ ಕೇಳಿದ್ರೆ ಮೊದಲು ಯಾವ್ದಪ್ಪ ಅಂತ ಕೇಳಿದ್ರೆ ಈ ಸರ್ವಾಂಗ ನೋಡ್ಬೇಕಾದ್ರೆ ಸರ್ವಾಂಗದ ಹೋಮ ಅಂತ ಹೇಳಿದ್ರೆ ನೋಡ್ತೀವಿ. ಇದರಲ್ಲಿ ನಾವು ವಾಕ್ಯ ಓದ್ಬೇಕಾದ್ರೆ 1ನೇ ಅಧ್ಯಾಯದಲ್ಲಿ ಹೋಗೋಣ. ಯಾಜಕಾಂಡದಲ್ಲಿ 1ನೇ ಅಧ್ಯಾಯ 1ನೇ ಅಧ್ಯಾಯ ಓದಿಸ್ಟರ್ 1ರಿಂದ ಸಿಸ್ಟರ್ 1ನೇ ವಾಕ್ಯದಿಂದ ಓದ್ರಿ. 1ನೇ ಅಧ್ಯಾಯ 1ನೇ ವಾಕ್ಯದಿಂದ. ಯೆಹೋವನು ಮೋಶೆಯನ್ನು ಕರೆದು ದೇವ ದರ್ಶನದ ಗುಡಾರದೊಳಗಿಂದ ಅವನ ಸಂಗಡ ಮಾತಾಡಿ ಹೀಗಂದನು, ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ, ನಿಮ್ಮಲ್ಲಿ ಯಾವನಾದರೂ ಯೆಹೋವನಿಗೆ ಪಶುವನ್ನು ಕಾಣಿಕೆಯಾಗಿ ಸಮರ್ಪಿಸಬೇಕೆಂದಿದ್ದರೆ ಅದನ್ನು ದನಗಳಿಂದಾಗಲಿ ಆಡು ಕುರಿಗಳಿಂದಾಗಲಿ ತೆಗೆದುಕೊಂಡು ಸಮರ್ಪಿಸಬೇಕು. ಅವನು ಕಂಟಿನ್ಯೂ ಆಗಿ ಒಂದು 6 ವಚನ ಓದ್ರಿ. ಅವನು ದನವನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದಾದರೆ ಪೂರ್ಣಾಂಗವಾದ ಗಂಡನ್ನು ತರಬೇಕು. ತನಗೆ ಯೆಹೋವನು ಒಲಿಯುವಂತೆ ದೇವ ದರ್ಶನದ ಗುಡಾರದ ಬಾಗಿಲಿಗೆ ಅದನ್ನು ತರಬೇಕು. ಅವನು ಆ ಪಶುವಿನ ತಲೆಯ ಮೇಲೆ ಕೈ ಇಡಬೇಕು. ಆಗ ಅದು ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದಕ್ಕಾಗಿ ಅಂಗೀಕಾರವಾಗುವುದು. ಅವನು ಆ ಹೋರಿಯನ್ನು ಯೆಹೋವನ ಎದುರಿನಲ್ಲಿ ವಧಿಸಿ ಆಮೇಲೆ ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ತೆಗೆದುಕೊಂಡು ದೇವ ದರ್ಶನದ ಗುಡಾರದ ಬಾಗಿಲಿಗೆ ಎದುರಾಗಿರುವ ಯಜ್ಞವೇದಿಯ ಸುತ್ತಲೂ ಎರಚಬೇಕು. ಮತ್ತು ಅವನು ಆ ಪಶುವಿನ ಚರ್ಮವನ್ನು ಸುಲಿದು ಅದರ ದೇಹವನ್ನು ತುಂಡು ತುಂಡಾಗಿ ಕಡಿಯಬೇಕು. ಸಾಕು ಸಹೋದರ ಸಹೋದರಿಯರೇ, ಈ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ನೋಡ್ರಿ, ಇದೇ ಏನಂತ ಹೇಳುವಾಗ ಇದು ಸರ್ವಾಂಗ ಹೋಮ ಅಂತ ಹೇಳಿ ಅಲ್ಲಿಗೆ ಹೇಳ್ತಾರೆ. ಈಗ ಇರುವಾಗ ಸಹೋದರ ಸಹೋದರಿಯರೇ ನೋಡ್ರಿ, ಇದು ಮುಖ್ಯವಾಗಿ ಒಂದು ವಿಷಯ ಇಲ್ಲಿ ನಾವು ತಿಳ್ಕೊಬೇಕ್ರಿ. ಈ ಸ್ಯಾಕ್ರಿಫೈಸ್ಗಳು ಒಂದೊಂದು ಕೂಡ ಕ್ರಿಸ್ತನ ಬಗ್ಗೆ ಇಲ್ಲಿ ಮಾತಾಡುವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಕ್ರಿಸ್ತನು ಬರೀ ನಾವು ಏನ್ ತಿಳ್ಕೊಂತೀವಿ ಅಂತ ಕೇಳಿದ್ರೆ ಕ್ರಿಸ್ತನು ಎಲ್ಲಾ ನೋಡ್ಬೇಕಾದ್ರೆ ಆ ಧರ್ಮಶಾಸ್ತ್ರವನ್ನು ಅವ್ರು ಅಳಿಸಕ್ಕೆ ಬಂದಿಲ್ಲ, ಎಲ್ಲವನ್ನೂ ಅವರು ನೆರವೇರಿಸಕ್ಕೆ ಬಂದಿದ್ರು ಅಂತ ಹೇಳ್ತಾರೆ. ಹಂಗಾದ್ರೆ ಬರ್ದಿರುವ ಕಾರ್ಯಗಳು ಎಲ್ಲ ಬಂದು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ನೆರವೇರಿಸಕ್ಕೆ ಬಂದಿದ್ರು. ಆದ್ರೆ ಅಲ್ಲಿ ಫರಿಸೇಯರು ಸದಿಸೇಯರುಗಳ ಇರುವಾಗ ಅವ್ರು ಏನ್ ತಿಳ್ಕೊಂಡ್ರು ಅಂತ ಕೇಳಿದ್ರೆ ಕ್ರಿಸ್ತನು ಬರೀ ಏನ್ ಮಾಡಿದ್ರು, ತನ್ನ ಬಂದು ಎಲ್ಲರಿಗೂ ಸುವಾರ್ತೆನೆ ಕೊಟ್ರು, ಆಮೇಲೆ ತನ್ನ ಏನಾಯ್ತು ಅಂತ ಕೇಳಿದ್ರೆ ತನ್ನ ಜೀವನ ಕೊಟ್ಟು ಹೋಗಿದ್ರು ಅಂತ ಅವರು ಅವ್ರು ಯೋಚನೆ ಮಾಡ್ತಿದ್ರು. ಆದ್ರೆ ಕ್ರಿಸ್ತನು ಏನ್ ಹೇಳಕ್ ಬಂದ್ರು ಅಂತ ಹೇಳುವಾಗ ವಾಕ್ಯ ಓದನ ಮತ್ತೆಯ 5ನೇ ಅಧ್ಯಾಯ 17ನೇ ವಾಕ್ಯ. ಮತ್ತೆಯ 5:17. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಹಾಗಾದ್ರೆ ಇದ್ದಿದ್ದಂತ ಎಲ್ಲ ಆಜ್ಞೆಗಳನ್ನು, ಅಲ್ಲಿದ್ದಂತ ನ್ಯಾಯ ಪ್ರಮಾಣಗಳನ್ನು
ಆ ಎಲ್ಲವನ್ನು ನಾನು ಅದನ್ನ ತೆಗೆದಾಕಕ್ ಬಂದಿಲ್ಲ, ಅವು ಎಲ್ಲವನ್ನು ನೆರವೇರಿಸಬೇಕು. ಆ ನೆರವೇರಿಸಿದ್ರೆ ಮಾತ್ರವೇ ಎಲ್ಲರಿಗೂ ಏನಾಗುತ್ತೆ ಅಂತ ಕೇಳಿದ್ರೆ ಆ ವಿಮೋಚನವನ್ನು ಸಿಗುತ್ತೆ. ಬರೀ ಪಸ್ಕ ಮಾತ್ರವೇ ಅಲ್ಲ, ನಾನ್ ಆ ಧರ್ಮಶಾಸ್ತ್ರದಲ್ಲಿ ಇದ್ದಿದ್ದಂತ ಕಾರ್ಯಗಳು ಎಲ್ಲವನ್ನೂ ಅದನ್ನ ನೆರವೇರಿಸಬೇಕು ಅಂತ ಹೇಳ್ಬಿಟ್ರು ಸಹೋದರ ಸಹೋದರರೇ. ಅದಕ್ಕೆ ಆ ಧರ್ಮಶಾಸ್ತ್ರದಲ್ಲಿ ಇದ್ದಿದ್ದ ಕಾರ್ಯಗಳೇನು ಬಹಳ ಮುಖ್ಯವಂತದ ಇದ್ದಿದ್ದಂತ ಈ ಯಾಚಕಖಂಡದಲ್ಲಿ ಇರುವ ಅದು ಬಹಳ ಮುಖ್ಯವಾಗಿತ್ತು. ಅಲ್ಲಿ ಮಾಡಿದಂತ ಎಲ್ಲಾ ವಿಷಯಗಳು ಕೂಡ ಯಾವುದೇ ಒಂದಕ್ಕೆ ಸೂಚನವಾಗಿತ್ತು. ಇನ್ನೊಂದು ವಾಕ್ಯ ಕೂಡ ಓದ್ಬಿಡೋಣ. ಹೆಬ್ರಿಯದಲ್ಲಿ, ಹೆಬ್ರಿಯ 8ನೇ ಅಧ್ಯಾಯ 5ನೇ ವಾಕ್ಯ. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು. ಮೋಶೆಯು ದೇವದರ್ಶನದ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನೂ ಮಾಡಿಸಬೇಕು ಎಂಬ ದೈವೋಕ್ತಿಯು ಅವನಿಗೆ ಉಂಟಾಯಿತಲ್ಲ. ನೋಡಿದ್ರ, ಎಲ್ಲವನ್ನೂ ಮಾಡ್ಬೇಕು ಅಂತ ಹೇಳ್ಬಿಟ್ರು. ಅದೇ ತರ ಇವಾಗ ಕೂಡ ಏನಾಯ್ತು ಅಂತ ಕೇಳಿದ್ರೆ ಆ ವಿಷಯಗಳೆಲ್ಲವೇ ಇದು ಅವರಿಗೆ ಕೊಟ್ಟಿದ್ದಂತ ವಿಷಯಗಳು. ಅದು ನಿಜವಾದ ರೂಪ ಏನಂತ ಕೇಳಿದ್ರೆ ಅದ ಅವತ್ತಿಗೆ ನಡೆಯುವ ಕಾರ್ಯಗಳಲ್ಲ. ಇದು ಯಾವ್ದನ್ನ ನೆರವೇರಿಸೋದ್ ಕೇಳಿದ್ರೆ ಕ್ರಿಸ್ತನ ಬರವಣಿಗೆಯಲ್ಲಿ ಇದು ನಿಜವಾದ ಸ್ವರೂಪ ಬರುತ್ತೆ ಅಂತ ಹೇಳಿದ್ರು. ಆ ವಾಕ್ಯ ಕೂಡ ಓದ್ಬಿಡೋಣ. ಹೆಬ್ರಿಯ 9ನೇ ಅಧ್ಯಾಯ 9ನೇ ವಾಕ್ಯ. ಆ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಂದು ಒಳಗನ ಅರ್ಥವನ್ನು ಸೂಚಿಸುತ್ತದೆ. ಏನೆಂದರೆ ಅದರ ಕ್ರಮದ ಮೇರೆಗೆ ಸಮರ್ಪಣೆಯಾಗುವ ಕಾಣಿಕೆಗಳು, ಯಜ್ಞಗಳು ದೇವಾರಾಧನೆ ಮಾಡುವವರನ್ನು ಮನಸ್ಸಾಕ್ಷಿಯು ಒಪ್ಪುವಂತೆ ಸಿದ್ಧಿಗೆ ತರಲಾರದೆ ಅನ್ನಪಾನಾದಿಗಳು ವಿವಿಧ ಸ್ನಾನಗಳ ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳಾಗಿದ್ದು ತಿದ್ದುಪಾಟಿನ ಕಾಲದವರೆಗೂ ಮಾತ್ರ ನೇಮಕವಾದವು ಎಂಬುದು. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತಹ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂತಹ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಸಾಕು ಸಹೋದರ ಸಹೋದರಿ, ಇದು ನೋಡ್ಬೇಕಾದ್ರೆ ಇದು ಬರುವ ಕಾರ್ಯಗಳ ಬಗ್ಗೆ ಹೇಳ್ತದೆ. ಈಗ ಕೈಯಿಂದ ಕಟ್ಟಿದಂತ ಗೂಢಾವಲ್ಲಿ ನಡೆಯುವ ವಿಷಯಗಳ ಅಲ್ಲ. ಇದು ಏನ್ರಿ ಆತ್ಮೀಯ ರೀತಿಯಲ್ಲಿ ಪರಲೋಕದಲ್ಲಿ ನಡೆಯುವ ಕಾರ್ಯಗಳ ಬಗ್ಗೆ ಹೇಳುವಾಗ ಇದು ಯಾರ ಬಗ್ಗೆ ಹೇಳುತ್ತೆ ಅಂತ ಕೇಳಿದ್ರೆ ಇವಾಗ ಕೈಯಿಂದ ಕಟ್ಟಿದಂತ ಆ ಒಂದು ದೇವದರ್ಶನ ಗೂಡಾರ ನಡೆಯುವ ವಿಷಯಗಳಲ್ಲ, ಈಗ ನಡೀತಿರುವ ವಿಷಯಗಳೇ ಅದರಂತ ಹೇಳ್ಬಿಟ್ರು. ಅದಕ್ಕೆ ಏನಂತ ಹೇಳುದಂತ ಕೇಳಿದ್ರೆ ಎಲ್ಲ ಕ್ರಿಸ್ತನು ಮಾತ್ರವೇ ಏನಿಲ್ಲ ಅಂತ ಕೇಳಿದ್ರೆ ಕ್ರಿಸ್ತನು ಒಂದು ರಕ್ಷಕನಾಗಿ ಇದ್ದಾರೆ. ಬಹಳ ಮುಖ್ಯ. ಅದು ಹೋರಿ ಅಂದ ಲೆಕ್ಕ, ಅದರಲ್ಲಿ ನಮಗೆ ಬಾಲಿಲ್ಲ ಅಂತ ಗೊತ್ತು. ಆದ್ರೆ ಈ 1,44,000 ಜನರು ಕೂಡ ರಕ್ಷಕರುಗಳಾಗಿ ಇರ್ತಾರ ಅಂತ ಕೇಳಿದ್ರೆ ಬರುವ ಲೋಕದಲ್ಲಿ ಅವ್ರು ಕೂಡ ರಕ್ಷಕರುಗಳಾಗಿರ್ತಾರೆ. ಹಂಗಾದ್ರೆ ಮೊದಲು ಈ ರಕ್ಷಕರುಗಳಾಗಿ ಇರ್ಬೇಕು ಅಂತ ಕೇಳಿದ್ರೆ ಅವರು ಕೂಡ ಇವೆಲ್ಲ ಕಾರ್ಯಗಳಲ್ಲೂ ಬಾಳಾಕಿ ಇರ್ಬೇಕು. ಒಂದು ವಾಕ್ಯ ನೋಡ್ರಿ, ಉಪಾಧ್ಯ ತಾನೆ? ಹೌದು, ಉಪಾಧ್ಯ ಅಂದ್ರೆ ಯಾವ್ದು ಪ್ರಕಾರ? ಉಪಾಧ್ಯದಲ್ಲಿ 2ನೇ ಅಧ್ಯಾಯ 1ನೇ ಅಧ್ಯಾಯ ಕೊನೆಯ ವಾಕ್ಯ ಓದ್ರಿ. 21ನೇ ವಾಕ್ಯ. ರಕ್ಷಕರು ಚಿಯೋನ್ ಪರ್ವತದಲ್ಲಿ ಎದ್ದು ಯೆಸಾವಿನ ಪರ್ವತವನ್ನು ಆಳುವರು, ಆಗ ರಾಜ್ಯವು ಯೆಹೋವನದಾಗಿರುವುದು. ರಕ್ಷಕರು ಅಂತ ಹೇಳ್ಬಿಟ್ರು, ರಕ್ಷಕ ಅಂತ ಹೇಳಿಲ್ಲ. ರಕ್ಷಕರು ಅಂತ ಹೇಳುವಾಗ ಕ್ರಿಸ್ತನು ರಕ್ಷಕನು, ಒಂದು ರಕ್ಷಕನು ಅಂತ ಒಬ್ರು. ರಕ್ಷಕರು ಅಂತ ಹೇಳುವಾಗ ಸಹೋದರ ಸಹೋದರಿಯರೇ ಅನೇಕ ರಕ್ಷಕರುಗಳು ಅಂತ ಹೇಳ್ತಾರೆ. ಚಿಯೋನಿಂದ ಬರುವರಂತೆ ಅಂತ ಹೇಳುವಾಗ ಹಂಗಾದ್ರೆ ಇವಾಗ ಇವ್ರು ಕ್ರಿಸ್ತನು ರಕ್ಷಕನು, ಕ್ರಿಸ್ತನು ಮಾಡಿದಂತ ಎಲ್ಲಾ ವಿಷಯಗಳನ್ನು
ಅವರನ್ನ ಹಿಂಬಾಲಿಸುವವರು ಯಾರು ಇದ್ದಾರೋ, ಅಂದ್ರೆ ಹಿಂಬಾಲಿಸ್ಬೇಕು, ಅವರ ಹೆಜ್ಜೆ ಜಾಡನ್ನು ಹಿಂಬಾಲಿಸ್ಬೇಕು ಅಂತ ಯಾವಾಗ ಹೇಳ್ತಾನೆ ಇರ್ತೀವಿ. ಯಾವ್ದಪ್ಪ ಹೆಜ್ಜೆ ಜಾಡುಗಳದು? ಏನ್ ಹೆಜ್ಜೆ ಜಾಡುಗಳು ಅಂತ ಹೇಳಿದ್ರೆ ಇವೆ. ಏನು? ಕ್ರಿಸ್ತನು ಮಾಡಿದಂತ ಈ 5 ವಿಷಯಗಳಲ್ಲಿ ನಮಗೆ ದೊಡ್ಡ ಪಾಲುಂಟು. ಅವುಗಳು ಮಾಡುವುದು ನಮ್ಮ ಕರ್ತವ್ಯ. ಇದೇ ಹೆಜ್ಜೆ ಜಾಡು. ಇದನ್ನ ಮಾಡಬೇಕು. ಇವಾಗ ನಾವು ಒಂದೊಂದು ಕೂಡ ನೋಡ್ಬೇಕು. ಕ್ರಿಸ್ತನು ಹೆಂಗೆ ಇದನ್ನ ನೆರವೇರಿಸಿದ್ರು, ಅದೇ ತರ ಸಭೆಗೆ ನಾವು ನಾವು ಏನೆಲ್ಲ ನೆರವೇರಿಸ್ಬೇಕಂತ ಆ ಕರ್ತವ್ಯ ನಮ್ಮಲ್ಲಿ ಇದ್ದಂತ ವಿಷಯಗಳು ಏನು ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ಕ್ರಿಸ್ತನ ಶಿಲುಬೆ ಮೇಲೆ ಇರುವಾಗ ಅವರು ಏನಂತ ಹೇಳಿದ್ರು ಅಂತ ಕೇಳಿದ್ರೆ, ಎಲ್ಲಾ ತೀರಿತ್ತು ಅಂತ ಒಂದು ಮಾತು ಹೇಳಿದ್ರು. ಎಲ್ಲಾ ತೀರಿತ್ತು ಅಂತ ಹೇಳುವ ಮಾತು ಏನಪ್ಪಾ? ಎಲ್ಲಾ ತೀರಿತ್ತು ಅಂತ ಮಾತು ಅಂತ ಹೇಳುವಾಗ ಸಹೋದರ ಸಹೋದರಿಯರೇ ನೋಡ್ಬೇಕಾ, ಎಲ್ಲ ತೀರಿತ್ತು, ಏನೆಲ್ಲ ತೀರಿತ್ತು ಅಲ್ವಾ? ಕೊನೆಗೆ ತನ್ನ ಉಸಿರನ್ನು ಕೊಡುವಾಗ, ಪ್ರಾಣವನ್ನು ಬಿಡುವಾಗ ಎಲ್ಲ ತೀರುತ್ತ ಅಂತ ಹೇಳುವಾಗ ನೋಡ್ರಿ, ತಂದೆ ದೇವರು ಇಟ್ಟಿದ್ದಂತ ಎಲ್ಲ ಆ ಗ್ಯಾಲರಿ, ಅವರಿಗೆ ಕೊಟ್ಟಿದ್ದಂತ ಏನಪ್ಪ ಎಲ್ಲ ಬಲಿಗಳು, ಅಲ್ಲಿ ಯಜ್ಞವಾದ ಇದ್ದಿದ್ದಂತ ಒಂದೊಂದು ಹೋಮಗಳು, ಇವೆಲ್ಲ ಮಾಡಿ ತೀರಿದ್ದಕ್ಕೆ ಅದು ತೀರ್ತು ಅಂತ ಹೇಳುದು. ಇದು ಅಲ್ವಾ, ಇಟ್ ಇಸ್ ಫಿನಿಶ್ಡ್ ಅಂತ ಹೇಳ್ತಾರೆ. ಹಾಗಿರುವಾಗ ಈಗ ಧರ್ಮಶಾಸ್ತ್ರ ಎಲ್ಲ ಕ್ರಿಸ್ತನಲ್ಲಿ ನೆರವೇರಿತ್ತು. ಹೌದು, ಧರ್ಮಶಾಸ್ತ್ರ ಕ್ರಿಸ್ತನ ನೆರವೇರಿತ್ತು. ಆದ್ರೆ ನಮಗೇನು ಪಾಲು ಅಂತ ಹೇಳಿದ್ರೆ, ಏನೇ ನೆರವೇರಿದ ಕೂಡ ಕ್ರಿಸ್ತನು ಯಾವಾಗ ಪರಿಪೂರ್ಣ ಆಗ್ತಾನೆ ಅಂತ ಹೇಳುವಾಗ, ಸಭೆಯನ್ನ ಮುಗಿಯುವಾಗ ಮಾತ್ರವೇ ಕ್ರಿಸ್ತನು ಪರಿಪೂರ್ಣವಾಗಿ ಆಗೋದಂತ ನೋಡ್ತೀವಿ. ನೋಡ್ರಿ, ಅದಕ್ಕೆ ಒಂದೇ ಹೊದಿಕೆ, ಅದರಲ್ಲಿ 5 ಇರ್ತದೆ, 2 ಭಾಗವಾಗಿರ್ತದೆ. ಈಗ ಬರೀ 5 ಬಟ್ಟೆ ಇದ್ರೆ ಮಾತ್ರ ಆ ದೇವದರ್ಶನ ಗುಡಾರಿಗೆ ಅದು ಇನ್ನು ಮುಚ್ಚಕ್ಕಾಗೋದಿಲ್ಲ. ಆದ್ರೆ ಆ 5 ಬಂದು ಮಹಾಪವಿತ್ರ ಸ್ಥಳವನ್ನು ಏನಾಗಿದೆ ಮುಚ್ಚಲಾಗ ಸಾಧ್ಯ, ಮಹಾಪವಿತ್ರ ಸ್ಥಳವನ್ನು ಮುಚ್ಚಲಿಕ್ಕೆ ಸಾಧ್ಯ. ಆದ್ರೆ ಇನ್ನ ಎಕ್ಸ್ಟೆಂಡ್ ಪವಿತ್ರ ಸ್ಥಳವನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ಹಂಗಾದ್ರೆ ಇನ್ನ ಭಾಗ ಉಂಟು. ಆದ್ರಿಂದ ಆ ಧರ್ಮಶಾಸ್ತ್ರ ನೆರವೇರಬೇಕಂದ್ರೆ ಯಾರು ಕೂಡ ಇದರಲ್ಲಿ ಪಾಲು ಉಂಟು ಅಂತ ಕೇಳಿದ್ರೆ, ಒಂದು ವಾಕ್ಯ ನೋಡ್ರಿ, ಕ್ರಿಸ್ತನ ಹೆಂಗೆ ಪರಿಪೂರ್ಣವಾಗ್ತಾರೆ, ಆ ಪರಿಪೂರ್ಣ ಹೊದಿಕೆಯಾಗಿರೋದು ಅಂತ ನೋಡುವಾಗ ಎಬೇಸಿಯ 1ನೇ ಅಧ್ಯಾಯ, ಎಬೇಸಿಯರಿಗೆ 1ನೇ ಅಧ್ಯಾಯ 22-23 ವಾಕ್ಯ ಓದೋಣ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣತೆ ಉಳ್ಳದ್ದಾಗಿದೆ. ನೋಡಿದ್ರ, ಹಂಗಾದ್ರೆ ಕ್ರಿಸ್ತನು ಶಿರಸ್ಸಾಗಿದ್ದಾನೆ, ಆದ್ರೆ ಸಭೆ ಶರೀರವಾಗಿದೆ. ಈ ಸಭೆ ಆತನ ದೇಹವಾಗಿದೆ. ಎಲ್ಲವನ್ನು ನೋಡ್ಬೇಕಾದ್ರೆ ಕ್ರಿಸ್ತನಿಗೆ ಪರಿಪೂರ್ಣವಾಗಿರೋದು ಯಾರಂತ ಕೇಳಿದ್ರೆ ಸಭೆ ಮತ್ತೆ ಆ ಶಿರಸ್ಸು. ಆದ್ದರಿಂದ ಆ ಒಂದು ನಿಯಮಗಳಲ್ಲಿ, ಆ ಒಂದು ಧರ್ಮಶಾಸ್ತ್ರದಲ್ಲಿ ಹೆಂಗೆ ಕ್ರಿಸ್ತನು ನಾ ಇದನ್ನ ನೆರವೇರಿಸಕ್ಕೆ ಬಂದಿದ್ದೀನಿ, ಅದು ಅಳಸಕ್ಕಲ್ಲ ಅಂತ ಹೇಳಿದ್ರು, ನೆರವೇರಿಸಿದ್ರು, ಅದೇ ತರ ನಮ್ಮದೊಂದು ಪಾಲೈತೆ. ಅದು ಓದೋಣ. ರೋಮಪುರಿಯರಿಗೆ 8ನೇ ಅಧ್ಯಾಯ 4ನೇ ವಾಕ್ಯ. ರೋಮಪುರಿಯರಿಗೆ 8:4. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ನೋಡ್ರ, ಹಾಗಾದ್ರೆ ಆ ಧರ್ಮಶಾಸ್ತ್ರವನ್ನು ನೆರವೇರಿ ನಮ್ಮಲ್ಲಿ ಇದೆ. ಈ ಧರ್ಮಶಾಸ್ತ್ರ ನೋಡ್ರಿ ಪರಿಪೂರ್ಣವಾಗಿ ಕ್ರಿಸ್ತನ ನೆರವೇರಿಸಿದ್ರು, ಆದ್ರೆ ಸ್ವಲ್ಪ ಇನ್ನ ಐತೆ. ಅದನ್ನ ನಾವು ಏನಾಗ್ಬೇಕಂತ ಕೇಳಿದ್ರೆ ಅದನ್ನ ನೆರವೇರಿಸ್ಬೇಕು. ಹೇಗೆ? ಅದು ಆತ್ಮೀಯ ರೀತಿ ನಾವು ನೋಡ್ಬೇಕಾದ್ರೆ ಶರೀರ ಭಾಗವದಿ ಅಲ್ಲ, ಶರೀರದಲ್ಲಿ ಮಾಡಕ್ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಈ ಸಭೆಯಲ್ಲಿ ಅದನ್ನ ನೆರವೇರಿಸುವಾಗ ಅದು ಧರ್ಮಶಾಸ್ತ್ರವನ್ನು ನೆರವೇರಿಸುವುದಂಗಿರ್ತದೆ. ಹಂಗಾದ್ರೆ ಆ ದೇವದರ್ಶನ ಗೂಡಾರಿಗೆ ಇದು ಪೂರ್ತಿ ಆಗುತ್ತೆ. ಆ ಮೇಲೋದಿಕೆ ಫುಲ್ ಏನಾಗುತ್ತೆ ಅಂತ ಕೇಳಿದ್ರೆ ಅದನ್ನ ಹಂಗೆ ಮೇಲೋದಿಕೆಯಾಗಿ ಅದನ್ನ ಮುಚ್ಚಲಾಗುತ್ತೆ. ಅಂತ ಕೇಳಿದ್ರೆ ಕ್ರಿಸ್ತನು ಧರ್ಮಶಾಸ್ತ್ರವನ್ನು ನೆರವೇರಿಸಿದ್ರು, ಆದ್ರೆ ಆ ಧರ್ಮಶಾಸ್ತ್ರ ನಾವು ಮಾತ್ರ ನೆರವೇರಿಸಕ್ ಆಗೋದಿಲ್ಲ, ನಾವು ಒಬ್ರೇ ನೆರವೇರಿಸಕ್ ಆಗೋದಿಲ್ಲ. ಕ್ರಿಸ್ತನು ಅದನ್ನ ಮಾಡಿದ ಮೇಲೆ ನಾವು ಈಗ ಏನ್ ಮಾಡೋದು ಅಂತ ಕೇಳಿದ್ರೆ ಮಾಂಸದಲ್ಲ,
ಆತ್ಮದಿಂದ ಆ ಧರ್ಮಶಾಸ್ತ್ರ ನೆರವೇರಿಸಲಿಕ್ಕೆ ನಮಗೆ ಕರ್ತವ್ಯ ಉಂಟು ಅಂತ ಹೇಳಿದ್ರು. ಸರಿ, ಆಗಿರುವಾಗ ಸಹೋದರ ಸಹೋದರಿಯರೇ, ಈ ಕ್ರೈಸ್ಟ್ ಇಸ್ ಅವರ್ ಬರ್ಂಟ್ ಆಫರಿಂಗ್, ಸರ್ವಾಂಗ ಹೋಮ ಅಂತ ಹೇಳಿದ್ದು. ಸರ್ವಾಂಗ ಹೋಮ ಅಂತ ಹೇಳಿದ್ರೆ ಏನ್ ಅರ್ಥ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಇದಕ್ಕೆ ಈ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಇದು ತಂದೆ ದೇವರಿಗೆ ತನ್ನ ಫುಲ್ಲು ಸರ್ವಾಂಗ ಅಂತ ಹೇಳುವಾಗ ಸರ್ವ ಅಂಗವನ್ನು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅದು ಬರ್ಂಟ್ ಆಫರಿಂಗ್ ಅಂತ ಕೇಳಿದ್ರೆ ಸುಟ್ಟಾಗ್ಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಕಂಪ್ಲೀಟ್ ಸರೆಂಡರ್ ಟು ಗಾಡ್ ಅಂತ ಹೇಳ್ತಾರೆ. ಸರ್ವ ಅಂಗವನ್ನು ಏನ್ ಮಾಡಬೇಕು, ಮೊದಲು ತಂದೆಯ ದೇವರಿಗೆ ಫುಲ್ ಕೊಡಬೇಕು, ವಾಲಂಟ್ರಿಯಾಗಿ ಅಂತ ಹೇಳ್ತಾರೆ. ವಾಲಂಟ್ರಿ ಆಗುವಾಗ ಹೇಳುವಾಗ ಇದು ಓದನ ಸಿಸ್ಟರ್, ಅದರಲ್ಲಿ ಯಾಚಿಕೆ ಗಂಡದಲ್ಲಿ 1ನೇ ಅಧ್ಯಾಯ 4 ಮಾತ್ರ ಓದ್ರಿ. ಅವನು ಆ ಪಶುವಿನ ತಲೆಯ ಮೇಲೆ ಕೈ ಇಡಬೇಕು, ಆಗ ಅದು ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದಕ್ಕಾಗಿ ಅಂಗೀಕಾರವಾಗುವುದು. ಸಾಕು. ನೋಡಿದ್ರ, ಆ ಪಶು ಮೇಲೆ ಕೈ ಇಡಬೇಕು ಅಂತ ಹೇಳುವಾಗ ವಾಲಂಟ್ರಿ ಸ್ಯಾಕ್ರಿಫೈಸ್ ಬರಬೇಕು. ಅದು ಏನಾಗ್ಬೇಕಂದ್ರೆ ಕೈ ಇಟ್ಟ ಮೇಲೆ ಅದು ಅಂಗೀಕಾರವಾಗಿ ತನ್ನ ಕೈ ಮೇಲೆ ಇಟ್ಟು ತನಕ್ ಬದಲು ಅಂತ ಹೇಳಿ ತನ್ನನ್ನು ಒಪ್ಪಿಸಿಕೊಡ್ಬೇಕು ಅಂತ ಹೇಳ್ತಾರೆ. ಹಂಗಾದ್ರೆ ಇವರು ಯಾರು ಅದನ್ನ ಮೇಲೆ ಕೈ ಇಡ್ತಾನೋ ಅದು ಅವನಿಗೆ ಬಿಹಾಫ್ ಆಫ್ ಅಂತ ಹೇಳುವಾಗ ಅವರ ಪರವಾಗಿ ಈ ಒಂದು ಹೋರಿ ಮೇಲೆ ಏನಾಗ್ತಾನೆ ಅಂತ ಕೇಳಿದ್ರೆ ಕೈ ಇಡುವಾಗ ಇದು ಅವನಾಗಿರ್ತಾನೆ ಅಂತ ಹೇಳ್ತದೆ. ಸರಿ, ಈಗಿರುವಾಗ ಕ್ರಿಸ್ತನು ನೋಡ್ಬೇಕಾದ್ರೆ ತನ್ನ ಒಂದು ಹೆಂಗೆ ಈ ಸರ್ವಾಂಗ ಹೋಮ ಅಂತ ಮಾಡಿದ್ರು, ಹೆಂಗೆ ಅದನ್ನ ನೆರವೇರಿಸಿದ್ರು ಅಂತ ಕೂಡ ಇಲ್ಲಿಗೆ ನಾವು ನೋಡ್ಬೋದು ಅಲ್ವರ ಸಹೋದರ ಸಹೋದರಿಯರು. ಮೊದಲು ಅಲ್ಲಿ ನೋಡ್ರಿ, ಆ ಒಂದು ಪ್ರಾಣಿ ಅಂತ ಬರುವಾಗ ಪ್ರಾಣಿಯ ಮರಣ ಏನ್ ಸೂಚಿಸ್ತದೆ ಅಂತ ಕೇಳಿದ್ರೆ ಕ್ರಿಸ್ತನ ಒಂದು ಬಲಿಗೆ ಸೂಚಿಸ್ತದೆ. ಆಮೇಲೆ ಆ ಪ್ರಾಣಿಯ ರಕ್ತಗಳು ಯಾವ್ದನ್ನ ಸೂಚಿಸ್ತದೆ ಅಂತ ಕೇಳಿದ್ರೆ ಆ ಪರಿಹಾರವನ್ನು ಮಾಡೋದಿಕ್ಕೆ ಅಂತ ಹೇಳುವಾಗ ಅಟೋನ್ಮೆಂಟ್, ಬ್ಲಡ್ ಶೆಡ್ಡಿಂಗ್ ವಿಲ್ ಬಿ ಅಟೋನ್ಮೆಂಟ್ ಅಂತ ಹೇಳ್ತಾರೆ. ಪಾಪ ಪರಿಹಾರ ಯಾವ್ದ್ರಿಂದ ಬರುತ್ತೆ ಅಂತ ಕೇಳಿದ್ರೆ ಆ ರಕ್ತದಿಂದ ಬರುತ್ತೆ. ಅದೇ ತರ ಕ್ರಿಸ್ತನ ರಕ್ತದಿಂದ ಪಾಪ ಪರಿಹಾರ ಬರುತ್ತೆ. ಅದೇ ಬಂದು ಆ ಒಂದು ಹೊಗೆ ಅಂತ ಹೇಳುವಾಗ ಅದರಲ್ಲಿ ಬರೋದಂತ ಆ ಹೊಗೆ ಬರ್ತದಲ್ಲ ಮೇಲೆ, ಹಂಗೆ ಅದು ಹೋಗುತ್ತೆ ಅದನ್ನ ಸುಡುವಾಗ. ಅದು ಏನಕ್ಕೆ ಸೂಚನೆ ಅಂತ ಹೇಳುವಾಗ ಅದು ಪುನರ್ತನೆಗೆ ಸೂಚನವಾಗಿರ್ತದೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಸಹೋದರ ಸಹೋದರಿಯರೇ, ಹಿಂಗಿರುವಾಗ ಒಂದೊಂದು ಮ್ಯಾಚಿಂಗ್ ಇಲ್ಲಿ ತೋರಿಸ್ತಾರೆ. ಯಾವ ಮ್ಯಾಚಿಂಗ್ ಅಂತ ಕೇಳಿದ್ರೆ ಮೊದಲು ಆ ಒಂದು ಮೊದಲು ನೋಡಿದ್ವಲ್ಲ ಏನಂತ ಕೇಳಿದ್ರೆ ಯಾವ್ದನ್ನ ತಗೊಬೇಕು ಅಂತ ಹೇಳುವಾಗ ಒಂದು ಹೋರಿಯನ್ನ ತಗೊಬೇಕು. ಆ ಹೋರಿ ಏನಾಗಿರ್ಬೇಕಂದ್ರೆ ಅದು ಒಂದು ಏನ್ ಹೇಳ್ತಾರೆ ಗಂಡು ಆಗಿ ಇರ್ಬೇಕು ಅಂತ ಹೇಳ್ತಾರಲ್ಲ, ಎಸ್, ಗಂಡಾಗಿ ಇರ್ಬೇಕು ಅಂತ ಹೇಳುವಾಗ ಇದು ಮೊದಲು ಯಾರಿಗೆ ಸೂಚನವಾಗ್ತದೆ ಅಂತ ಕೇಳಿದ್ರೆ ಹೆಂಗೆ ಕ್ರಿಸ್ತನಲ್ಲಿ ನೆರವೇರುತ್ತೆ ಅಂತ ಹೇಳುವಾಗ ಓದನ ಮತ್ತೆ 1ನೇ ಅಧ್ಯಾಯ 21ನೇ ವಾಕ್ಯ, ಕೆಲವುದು ಮಾತ್ರ ಓದನ, ಜಾಸ್ತಿ ಓದೋದ್ ಬೇಡ, ಕೆಲವುದು ಮಾತ್ರ. ಹೆಂಗೆ ನೆರವೇರುತ್ತೆ ಅಂತ ಕೇಳಿದ್ರೆ ಮತ್ತೆ 1ನೇ ಅಧ್ಯಾಯ 21ನೇ ವಾಕ್ಯ. 21. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು ಅಂದನು. ನೋಡ್ತಾ, ಈ ಒಂದು ನಿನಗೆ ಒಂದು ಗಂಡು ಮಗನು ನಾನು ಏನಂತಾರೆ ದೂತನು ಬಂದು ನಿನಗೆ ಒಂದು ಗಂಡು ಮಗನನ್ನು ಕೊಡ್ತೀನಿ, ಅವನಿಗೆ ಯೇಸು ಅಂತ ಹೆಸರು ಇಡಬೇಕು, ಅವನು ಎಲ್ಲರೂ ಪರವಾಗಿ ಅವ್ರ ಏನಾಗ್ತದೆ ಪಾಪ ಪರಿಹಾರವನ್ನು ಅವನು ತಗೊಂತಾನೆ ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ಮೊದಲು ಆ ಒಂದು ನೋಡ್ಬೇಕಾದ್ರೆ ಈ ಸರ್ವಾಂಗ ಹೋಮ ಯಾವ ತರ ಅದನ್ನ ಅವರು ಸೆಲೆಕ್ಟ್ ಮಾಡಿದ್ರು, ಮೊದಲು ಕ್ರಿಸ್ತನನ್ನ ಅದೇ ತರ ಏನಾಯ್ತು ಅಂತ ಕೇಳಿದ್ರೆ ಮೊದಲು ಇಲ್ಲಿ ನೋಡ್ತೀವಿ. ಅದೇ ತರ ಅದು ಏನಾಗಿರ್ಬೇಕು ಅಂತ ಕೇಳಿದ್ರೆ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದುವಾಗ ಅದಕ್ಕೆ ಏನಾಗಿರ್ಬೇಕಂತೆ ಸಹೋದರ ಮತ್ತು ಯಾಚಕಂಡದಲ್ಲಿ 1ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ ಸಿಸ್ಟರ್. ಅವನು ದನವನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದಾದರೆ ಪೂರ್ಣಾಂಗವಾದ ಗಂಡನ್ನು ತರಬೇಕು. ಪೂರ್ಣಾದ ಇರುವ ಒಂದು ಗಂಡನ್ನೇ ತರಬೇಕಂತೆ. ಹಂಗಾದ್ರೆ ಪೂರ್ಣವಾಗಿದ್ದಂತ ಗಂಡ ಯಾರು ಅಂತ ಹೇಳುವಾಗ ನಮ್ಗೆಲ್ಲ ಗೊತ್ತಿದ್ದಂಗೆ ಕ್ರಿಸ್ತನು. 1ನೇ ಪೇತ್ರ 1ನೇ ಅಧ್ಯಾಯ 22-23. ನೀವು 22-23. ಹೌದು, 1ನೇ ಪೇತ್ರ 1ನೇ ಅಧ್ಯಾಯ. ಹೌದು ಸಿಸ್ಟರ್. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು
ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ನೋಡಿ, ಇದು ನಮಗೆ ಹೇಳುವ ಒಂದು ವಿಷಯ. ಅದರಲ್ಲೇ 19ನೇ ವಾಕ್ಯ ಓದಿ ಸಿಸ್ಟರ್. 1 ಪೇತ್ರ 1ನೇ ಅಧ್ಯಾಯ 19ನೇ ವಾಕ್ಯ. ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ನೋಡ್ರ, ಪೂರ್ಣವಾದ ನಿಕ್ಷಕಳಂಗ ಇಲ್ಲದೆ ಅಂತ ಹೇಳುವಾಗ ಇದು ಕ್ರಿಸ್ತನ ಹೆಂಗೆ ಆ ಹೋರಿ ಅದೇ ತರ ಇತ್ತೋ ಅದೇ ತರ ಪೂರ್ಣವಾಗಿದ್ದಂತ ಕ್ರಿಸ್ತನ ಬಗ್ಗೆ ಇಲ್ಲಿ ತೋರಿಸುತ್ತಂತೂ ನೋಡ್ತೀವಿ. ಇನ್ನೊಂದು ವಾಕ್ಯ ಕೂಡ ಓದ್ಬಿಡೋಣ. 1 ಯೋಹನ 3ನೇ ಅಧ್ಯಾಯ 5ನೇ ವಾಕ್ಯ. 1 ಯೋಹನ 3:5. ಪಾಪವು ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ನೋಡ್ದ, ಹಂಗಾದ್ರೆ ಏನಂತೆ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಅದರಲ್ಲಿ ಪಾಪವಿಲ್ಲ ಅಂತ ಹೇಳ್ತಾರ. ನೆಕ್ಸ್ಟ್, ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ಏನ್ ಇರ್ಲಿಲ್ಲ ಅಂತ ಹೇಳಿದ್ರೆ ಪಾಪವು ಇಲ್ಲ ಅಂತ ಹೇಳ್ತೀವಿ. ಅದೇ ತರ ಹೆಬ್ರಿಯರಿಗೆ 4ನೇ ಅಧ್ಯಾಯ 15ನೇ ವಾಕ್ಯ. 4:15. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಫಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನೋಡಿದ್ರ, ತಾನು ಪಾಪ ಮಾತ್ರ ಮಾಡಿಲ್ಲ, ಪಾಪ ಇಲ್ಲದವನು ಅಂತ ಹೇಳಿ ಹೆಂಗೆ ಆ ಒಂದು ಹೋರಿ ಇತ್ತೋ ಅದೇ ತರ ಏನಾಗಿದ್ದು ಪಾಪವಿಲ್ಲದಾಗಿ ಇದ್ದಿದ್ದು ನೆರವೇರಿಸಿದಂತ ನೋಡ್ತೀವಿ. ಅದು ಮಾತ್ರ ಅಲ್ಲ, 2ನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಈ ಆಫರ್ಡ್ ಹಿಮ್ಸೆಲ್ಫ್ ವಾಲಂಟ್ರಿಲಿ ತಾನನ್ನು ಏನ್ ಮಾಡಿದ್ರೆ ಅಂತ ಕೇಳಿದ್ರೆ ವಾಲಂಟ್ರಿ ಆಗಿ ಅವರೇ ಕೊಡ್ಬೇಕಾಗಿತ್ತೆ. ಇವಾಗ ಹೆಂಗೆ ಈ ಅರನಂತ ಇಟ್ಟು ತನ್ನ ಕೈಯನ್ನ ಮೇಲೆ ಇಡುವಾಗ ಅದನ್ನ ಏನ್ ಸೂಚಿಸ್ತದೆ ಅಂತ ಕೇಳಿದ್ರೆ ತಾನು ಸಮರ್ಪಣೆಯಾಗಿ ಎಲ್ಲಾ ವಿಷಯವಾಗಿ ತಾನೇ ಮುಂದೆ ಬಂದು ಅದು ವಾಲಂಟ್ರಿ ಆಗಿ ಕೊಡಬೇಕು ಅಂತ ಹೇಳುವಾಗ ಕ್ರಿಸ್ತನು ಅದೇ ತರ ಮಾಡಿದ್ರ? ಹೌದು. ಕ್ರಿಸ್ತನು ಹೆಂಗ್ ಮಾಡಿದ್ರು ಗೊತ್ತಾ? ಕ್ರಿಸ್ತನು ವಾಲಂಟ್ರಿ ಆಗಿ ಕೊಟ್ಟಿದ್ರು. ಅದ್ರ ವಾಕ್ಯಗಳೆಲ್ಲ ಓದುವಾಗ ನಾವು ಏನ್ ಹೇಳ್ತೀವಿ ಅಂತ ಕೇಳಿದ್ರೆ ತಂದೆ ದೇವ್ರನ್ನ ಅವ್ರು ಕಳ್ಸಿಕೊಟ್ರು, ತಂದೆ ದೇವ್ರು ಅವ್ರನ್ನ ಪ್ರಾಣವನ್ನ ತೆಗೆದು ಬಿಟ್ರ? ಖಂಡಿತ ಇಲ್ಲ. ಸಹೋದರಿಯರೇ, ತಂದೆ ದೇವ್ರು ಕೊಟ್ರು ಅವರಿಗೆ. ಆದ್ರೆ ತಂದೆ ದೇವ್ರು ಅವರ ಒಂದು ಉಸಿರಾಗ್ಲಿ, ಅವರ ಪ್ರಾಣವಾಗ್ಲಿ, ಅವರ ಬಲಿಯಾಗ್ಲಿ ಅವರಿಂದ ಹಂಗೆ ತೆಗಿಲಿಲ್ಲ, ತಾನೇ ಕೊಟ್ಟನು ಅಂತ ಹೇಳುತ್ತೆ ವಾಕ್ಯ. ಕೂಡ ಓದ್ಬಿಡೋಣ. ವಾಕ್ಯ ಯಾವ್ದ್ರಿ? ಯೋಹನ 10ನೇ ಅಧ್ಯಾಯ 18ನೇ ವಾಕ್ಯ. ಯೋಹನ 10ನೇ ಅಧ್ಯಾಯ 18ನೇ ವಾಕ್ಯ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡ್ಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ನೋಡಿದಿರಾ ಸಹೋದರಿಯರೇ? ಹಂಗಾದ್ರೆ ಕ್ರಿಸ್ತನು ಇಲ್ಲಿ ನೋಡ್ಬೇಕಾದ್ರೆ ತನ್ನ ಪ್ರಾಣವನ್ನು ತಾನೇ ಕೊಡ್ಬೇಕು. ಅದಕ್ಕೆ ತಂದೆ ದೇವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಆ ಒಂದು 3 ಗಂಟೆ ಕಾಲ 3 ಗಂಟೆ ಅವತ್ತಿಂದ ಕ್ರಿಸ್ತನು ಎಲ್ಲಾ ತೀರುತ್ತಂತ ಹೇಳಿದ ಮೇಲೆ ಕೂಡ ಅವರಲ್ಲಿ ಪ್ರಾಣ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? ಅವ್ರಿಗೆ ಒಂದು ಏನಾಗಿತ್ತು ಅಂತ ಕೇಳಿದ್ರೆ ಬಹಳ ಗಟ್ಟಿಯಾದ ಒಂದು ಧ್ವನಿಯಲ್ಲಿ ಹೇಳಿದ್ರು. ಏನಂತ? ಏಲಿ ಏಲಿ ಲಾಮಾ ಸಬಕ್ತಾನಿ ಅಂತ ಹೇಳಿ ಒಂದು ಗಟ್ಟಿಯಾದ ಧ್ವನಿಯಲ್ಲಿ ಕರೆದ್ರು ತಂದೆ ದೇವ್ರನ್ನ. ಏನಕ್ಕೆ ಅಂತ ಕೇಳಿದ್ರೆ ನನ್ನ ದೇವರೇ ಯಾಕೆ ನನ್ನನ್ನ ಕೈಯ ಬಿಟ್ಟಿ ಅಂತ ಅವರು ಒಂದು ಗಟ್ಟಿಯಾದ ಧ್ವನಿಯಲ್ಲಿ ಅವ್ರು ಕೇಳಿದ್ರು. ಹೆಂಗೆ ಅಂತ ಹೇಳುವ ನೋಡ್ರಿ ಸಹೋದರರೇ, ಏನೇ ಮಾಡಿದ್ರು ಕೂಡ ಕ್ರಿಸ್ತನು ತಾನು ಮುಂದೆ ಬಂದು ಆ ಪ್ರಾಣವನ್ನು ಕೊಡಬೇಕು. ಆಗ ಅವರು ಪ್ರಾಣ ಹೋಗಿಲ್ಲ ಅಂತ ಹೇಳಿ ಅವರು ಗಟ್ಟಿಯಾದ ಧ್ವನಿಯಲ್ಲಿ ಕೇಳ್ತಾರೆ, ತಂದೆಯ ದೇವರೇ ನನ್ನ ಯಾಕೆ ಕೈ ಬಿಟ್ಬಿಟ್ಟಿ? ನಾನು ಬಂದಿರೋದು ಈ ಜೀವವನ್ನ ಕೊಡಕ್ಕೆ. ಆದ್ರೆ ಈಗ 3 ಗಂಟೆ ಆಗ್ತಾ ಇದೆ. ಆ 3 ಗಂಟೆ ಆ ಪಸ್ಕವನ್ನ ಕಾಲ ಟೈಮಲ್ಲಿ ಅದು ಮುಗಿಯೋಕ್ಕೂ ಮುಂಚೆ ನನ್ನ ಯಜ್ಞದ ಬಲಿಯನ್ನ ಕೊಡ್ಬೇಕು. ಆದ್ರೆ ನನ್ನ ಯಾಕೆ ಕೈ ಬಿಟ್ಟಿ ಅಂತ ಕೇಳುವಾಗ ಅವಾಗ ಈ ವಾಕ್ಯ ಮುಂದೆ ಬರುತ್ತೆ. ಏನು ವಾಕ್ಯ ಅಂತ ಹೇಳಿದ್ರೆ,
ನಾನೇ ಕೊಡ್ಬೇಕು, ಅದು ಯಾರು ನನ್ನಿಂದ ತೆಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತಂದೆ ದೇವರು ಸುಮ್ಮನೆ ಇದ್ಬಿಟ್ಟು, ಯಾಕಂದ್ರೆ ಈ ವಾಸ್ ಎ ಪರ್ಫೆಕ್ಟ್ ಮ್ಯಾನ್. ಅವರು ಪರಿಪೂರ್ಣದ ಒಂದು ಮನುಷ್ಯ. ಆ ಪರಿಪೂರ್ಣದ ಮನುಷ್ಯ ಮೇಲೆ ಪಾಪ ಇಲ್ಲ. ಪಾಪ ಇಲ್ಲದ ಮನುಷ್ಯನಲ್ಲಿ ಮರಣ ಇಲ್ಲ. ಹಾಗಾದ್ರೆ ಏನೇ ಕೊಡೋಕೆ ರಕ್ತ ಎಲ್ಲ ಸುರಿದ್ರೆ ಕೂಡ, ಏನೇ ಮಾಡಿದ್ರೆ ಕೂಡ ಈ ಮನುಷ್ಯ ಸಾಯಕ್ಕೆ ಸಾಧ್ಯವಿಲ್ಲ. ಯಾಕಂತ ಕೇಳಿದ್ರೆ ಈ ಪರಿಪೂರ್ಣ ಮನುಷ್ಯ. ಹಾಗಾದ್ರೆ ಈ ಮನುಷ್ಯ ತಾನು ಏನಾಗ್ಬೇಕು ಅಂತ ಕೇಳಿದ್ರೆ ತನ್ನ ಜೀವವನ್ನ ಕೊಡಬೇಕು. ಹಾಗೆ ಕ್ರಿಸ್ತನು ಏನ್ ಹೇಳ್ತಾನೆ ಕೇಳಿದ್ರೆ, ಅದನ್ನ ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯಕ್ಕಾಗೋದಿಲ್ಲ, ಅದು ನಾನೇ ಕೊಟ್ರೆ ಮಾತ್ರವೇ ಅಂತ ಹೇಳಿ ನಾವು ನೋಡ್ತೀವಿ. ಸಹೋದರ ಸಹೋದರಿಯರೇ, ಆದ್ರಿಂದ ಈ ಪ್ರಾಣ ಕ್ರಿಸ್ತನು ಏನ್ ಮಾಡಿದ ಅಂತ ಕೇಳಿದ್ರೆ ತನ್ನನ್ನು ತನ್ನಾಗಿ ತಾನೇ ಫೋರ್ಸ್ಬಲ್ ವಾಲಂಟ್ರಿ ಆಗಿ ಕೊಟ್ಟಿದ್ದು ಹೊತ್ತು ತಂದೆ ದೇವರು ಯಾವತ್ತೂ ಇವರಿಂದ ಪ್ರಾಣವನ್ನು ಕಿತ್ತುಕೊಂಡಿಲ್ಲ ಅಂತ ಹೇಳಿ, ಅದೇ ತರ ಸರ್ವಾಂಗ ಹೋಮ, ಇದೇ ಸರ್ವಾಂಗ ಹೋಮ ಅನ್ನೋದು ಅಲ್ವರ ಸಹೋದರ ಸಹೋದರಿಯರೇ. ಸರ್ವಾಂಗ ಹೋಮ ಅಂದ್ರೆ ನಮಗ್ ಕೂಡ ಹೇಳ್ತಾರೆ ಅಪೊಸ್ತಲನಾದ ಪೌಲು, ಏನಂತ ಕೇಳಿದ್ರೆ ನಿಮ್ಮಲ್ಲಿ ಬುದ್ಧಿ ಉಳ್ಳ ಆರಾಧನೆ ಯಾವುದು ಅಂತ ಕೇಳಿದ್ರೆ ನಿಮ್ಮಲ್ಲಿ ಇದ್ದಂತ ಎಲ್ಲವನ್ನೂ ನೀವು ಕೊಡಕ್ಕೆ ಸಿದ್ಧರಾಗಿದ್ದೀರಾ ಅಂತ ನಮ್ಮನ್ನ ಕೇಳ್ತಾ ಇದ್ದಾರೆ ಸಹೋದರ ಸಹೋದರಿಯರೇ. ಇದು ಕ್ರಿಸ್ತನು ಮಾಡಿದನು ಅಲ್ವಾ. ಸರಿ, ಹೀಗಿರುವಾಗ ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ದ ಆಫರಿಂಗ್ ವಾಸ್ ಸಬ್ಮಿಷನ್ ಅಂತ ಹೇಳುವಾಗ ಅವರು ಏನ್ ಮಾಡಿದ್ರು ಕೇಳಿದ್ರೆ ತನ್ನವನ್ನು ಮತ್ತೆ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಓದುವಾಗ ಅದರಲ್ಲಿ ಓದಿಸ್ತಾರೆ, ಅದು ಯಾಜಕಕಾಂಡದಲ್ಲಿ 1ನೇ ಅಧ್ಯಾಯ 4ನೇ ವಾಕ್ಯ. ಅವನು ಆ ಪಶುವಿನ ತಲೆಯ ಮೇಲೆ ಕೈ ಇಡಬೇಕು, ಆಗ ಅದು ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದಕ್ಕಾಗಿ ಅಂಗೀಕಾರವಾಗುವುದು. ಸಾಕು. ಹಂಗಾದ್ರೆ ಅವನು ಆ ಪಶು ಮೇಲೆ ಏನಾಗ್ಬೇಕಂದ್ರೆ ಒಂದು ಕೈ ಇಡಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಅರ್ಥ ಏನು? ಲೀನಿಂಗ್ ಅಪಾನ್ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಅವನು ಇಲ್ಲಿಗೆ ಇಬ್ರು ನೋಡ್ಬೇಕಾದ್ರೆ ನಾನು ಅಲ್ಲಿ ಹಾಕಿದಂತ ಒಂದು ಪಿಕ್ಚರ್ ಇದೆ ನೋಡ್ರಿ, ಅದು ಮಹಾಯಾಜಕನಾಗಿದ್ದಾನೆ. ಆ ಮಹಾಯಾಜಕನು ಯಾರಂತ ಕೇಳಿದ್ರೆ ಅದು ಕ್ರಿಸ್ತನೇ. ಸರಿ, ಇಲ್ಲಿದ್ದಂತ ಪ್ರಾಣಿ ಯಾರಪ್ಪ ಅದು ಅಂತ ಕೇಳಿದ್ರೆ ಅದು ಕೂಡ ಕ್ರಿಸ್ತನೇ ಅಂತ ಹೇಳುವಾಗ ಇಲ್ಲಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ತನ್ನ ಮೇಲೆ ಕೈ ಇಕ್ಕುವಾಗ ಲೀನಿಂಗ್ ಅಪಾನ್, ಅವ್ರ ಮೇಲೆ ಡಿಪೆಂಡೆಂಟ್ ಆಗೋದು ಅಂತ ಕೇಳಿದ್ರೆ, ನಾನು ನನ್ನ ಪ್ರಾಣವನ್ನು ಈಗ ತೆಗಿಬೇಕು ಅಂದ್ರೆ ನನಗ್ ಬದಲು ಇನ್ನೊಬ್ರು ಏನಾಗ್ಬೇಕು ಅಂತ ಕೇಳಿದ್ರೆ ಅದರಲ್ಲಿ ಬಲಿಯಾಗುವ ವಿಷಯಗಳನ್ನು ಇಲ್ಲಿ ತೋರ್ಸ್ಕೊಡುತ್ತೆ. ಹಾಗಾದ್ರೆ ಇವರು ವಾಲಂಟ್ರಿಯಾಗಿ ಏನಾಗ್ಬೇಕು ಅಂತ ಕೇಳಿದ್ರೆ ಕೊಡ್ಬೇಕಂತೆ. ಅದೇ ತರ ವಾಲಂಟ್ರಿ ಮಾತ್ರ ಇಲ್ಲ, ಲೀನಿಂಗ್ ಅಪಾನ್ ಅಂತ ಹೇಳುವಾಗ ನಾವೆಲ್ಲ ಕೂಡ ಬಲಿ ಕೊಡ್ಬೇಕಾದ್ರೆ ನಾವು ಕೊಡಕ್ಕಾಗಲ್ಲ. ಕ್ರಿಸ್ತನ ಮೇಲೆಯನ್ನು ಏನಾಕಿದೀವಿ ಅಂತ ಕೇಳಿದ್ರೆ ಅವನು ಕೈ ಇಟ್ಟು ನನಗ್ ಬದಲು ಯಾರು ಸತ್ರು ಅಂತ ಕೇಳಿದ್ರೆ ಆ ಒಂದು ದನವನ್ನು ಸತ್ತಿದಂಗೆ ನಮಗ್ ಬದಲು ಕ್ರಿಸ್ತನನ್ನು ಸತ್ತಿರು ಅಂತ ಕೂಡ ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಸಬ್ಸ್ಟಿಟ್ಯೂಷನ್ ಅಂತ ಹೇಳುವಾಗ ಅದ್ರಲ್ಲಿ ಎಲ್ಲಿ ಬರೀತಾರೆ ಅಂತ ಕೇಳಿದ್ರೆ ಅದೊಂದು ವಾಕ್ಯ ಕೂಡ ಓದನ. ರೋಮಬರಿಯರಿಗೆ 3ನೇ ಅಧ್ಯಾಯ 23 ವಾಕ್ಯ ಓದನ. ರೋಮಬರಿಯರಿಗೆ 3ನೇ ಅಧ್ಯಾಯ. ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವ ಹಾಗೆಯೂ ಕಾಣಿಸಿಕೊಂಡಿದ್ದಾನೆ. ನೋಡಿದ್ರ, ಆಗಿರುವಾಗ ಈತನು ರಕ್ಷಣೆ ಏನಾಗಿದೆ ಅಂತ ಕೇಳಿದ್ರೆ ನಮಗಾಗಿ ರಕ್ತವನ್ನು ಸುರಿಸಿದ್ರು, ಕೃಪೆಯನ್ನು ತೋರಿಸಿದ್ರು. ಹಾಗಾದ್ರೆ ನಾವು ನಮ್ಮನ್ನ ಪ್ರಾಣ ಕೊಡುವ ಜಾಗದಲ್ಲಿ ಹೆಂಗೆ ಕ್ರಿಸ್ತನನ್ನು ಕೊಟ್ಟಿದ್ದೀವಿ ನಾವು ಇಲ್ಲಿಗೆ ಅಲ್ವಾ. ನಮ್ಮ ಪರವಾಗಿ ಕ್ರಿಸ್ತನು ಸತ್ತಿದ್ದಾನೆ. ಅದೇ ತರ ಅಲ್ಲಿಗೆ ಮಹಾಯಾಜಕನ ಪರವಾಗಿ ಯಾರು ಸತ್ತಿದ್ದು ಅಂತ ಕೇಳಿದ್ರೆ ಆ ಪ್ರಾಣಿ. ಹಾಗಾದ್ರೆ ಅದರಲ್ಲಿ ನೆರವೇರಿಸಿದ ವಿಷಯ ಅಂತ ಹೇಳ್ತಾರೆ ನೋಡ್ರಿ ಸಹೋದರ ಸಹೋದರಿಯರೇ. ಹಂಗಾದ್ರೆ ಕ್ರಿಸ್ತನು ಅವರಿಂದ ಹೆಂಗೆ ಅದನ್ನ ನೆರವೇರಿಸಿದ್ರು ಅಂತ ಕೂಡ ನೋಡ್ತೀವಿ. ಈ ವಾಸ್ ಕಿಲ್ಡ್ ಬಿಫೋರ್ ದ ಲಾರ್ಡ್ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಅವರು ತಂದೆಯ ದೇವರು ಮುಂದೆ ಈಗ ಮೋಶೆಗೆ ಹೇಳ್ಬಿಟ್ರು, ಮೋಶೆ ನೀನ್ ಏನ್ ಮಾಡ್ಬೇಕಂತ ಕೇಳಿದ್ರೆ ಅದು ತಂದೆ ಅಲ್ಲಿದ್ದ ದೇವದರ್ಶನ ಗೂಡಾರ ಮುಂದೆ ಅದನ್ನ ಸಾಯಿಸಬೇಕು ಅಂತ ಹೇಳ್ಬಿಟ್ಟಿದ್ರು ಅಲ್ವರ. ಅದು ವಾಕ್ಯ ಕೂಡ ಓದನ. 1ನೇ ಅಧ್ಯಾಯ ಯಾಜಕಕಾಂಡದಲ್ಲಿ 1ನೇ ಅಧ್ಯಾಯ 5ನೇ ವಾಕ್ಯ ಮಾತ್ರ ಓದ್ರಿ. ಅವನು ಆ ಹೋರಿಯನ್ನು
ಯೆಹೋವನ ಎದುರಿನಲ್ಲಿ ವಧಿಸಿದ ಮೇಲೆ ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ತೆಗೆದುಕೊಂಡು ದೇವ ದರ್ಶನದ ಗುಡಾರದ ಬಾಗಿಲಿಗೆ ಎದುರಾಗಿರುವ ಯಜ್ಞವೇದಿಯ ಸುತ್ತಲೂ ಎರಚಬೇಕು. ಈ ಯಜ್ಞವೇದಿಯಲ್ಲಿ ಸುತ್ತ ಹಾಕಿರ್ಬೇಕು ಅಂತ ಹೇಳಿದ್ರು. ಹಾಗಾಗಿರುವಾಗ ಅದು ದೇವರ ಮುಂದೆ, ದೇವ ದರ್ಶನದ ಮುಂದೆ, ಗುಡಾರ ಮುಂದೆ ಈ ಆಲ್ಟರ್ ಅಂತ ಹೇಳ್ತಾರೆ. ಆಲ್ಟರ್ ಅಂತ ಹೇಳುವಾಗ ಸೋದರ ಸೋದರಿಯರೇ ಏನರ್ತಾರೆ, ಒಂದು ಆ ಬಲಿಪೀಠದ ಮೇಲೆ ಸುತ್ತಿರುವ ವಿಷಯದಲ್ಲಿ ಅಲ್ಲಿ ಹಾಕ್ಬೇಕು. ಅದೇ ತರ ಕ್ರಿಸ್ತನು ಕೂಡ ಏನಾಗಿತ್ತು ಅಂತ ಕೇಳಿದ್ರೆ, ಕ್ರಿಸ್ತನ ಆ ರಕ್ತವು ಕೂಡ ನಮ್ಮಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಸುರಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ಒಂದು ವಾಕ್ಯ ಓದೋಣ ಅದರಲ್ಲಿ, 1 ಕೊರಿಂಥಿಯ 15ನೇ ಅಧ್ಯಾಯ 3ನೇ ವಾಕ್ಯ. 1 ಕೊರಿಂಥಿಯ 15:3. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡಿದ್ದೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. ನಮ್ಮ ಪಾಪ ಪರಿಹಾರದ ಮುಖಾಂತರ ಸತ್ತನು, ಅಪೂರ್ಣ ಪಟ್ಟದನು ಅಂತ ಆ ವಿಷಯ ಕೂಡ ಹೇಳ್ತೀವಿ. ಅದೇ ತರ ಇನ್ನೊಂದು ಕಡೆ ಇನ್ನೊಂದು ವಿಷಯ ಏನಂತ ಕೇಳಿದ್ರೆ ಸೋದರ ಸೋದರರೇ, ಇದು ದಿಕ್ಕಿನ ಕಡೆ ಅಂತ ಹೇಳುವಾಗ ಕ್ರಿಸ್ತನು ಆ ಒಂದು ಆ ಪ್ರಾಣಿಯನ್ನು ಕೊಡುವಾಗ ಅದು ಎಲ್ಲಿ ಕೊಡ್ಬೇಕು ಅಂತ ಹೇಳಿ, ಎಲ್ಲಿ ಅದನ್ನ ಸಾಯಿಸ್ಬೇಕು ಅಂತ ಹೇಳಿದ್ರೆ ಒಂದು ವಾಕ್ಯ ಓದೋಣ ಅದರಲ್ಲಿ, ಯಾಜಕಕಾಂಡದಲ್ಲಿ 1ನೇ ಅಧ್ಯಾಯ 11ನೇ ವಾಕ್ಯ. ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಯಜ್ಞವೇದಿಯ ಉತ್ತರದ ಕಡೆ ವಧಿಸಬೇಕು. ತರುವಾಯ ಸಾಕು, ಉತ್ತರದ ಕಡೆಗೆ ದಿಕ್ಕಲ್ಲಿ, ಉತ್ತರ ದಿಕ್ಕಲ್ಲಿ ಅಂತ ಹೇಳಿದ್ರೆ ಡೈರೆಕ್ಷನ್ ಅಂತ ಹೇಳುವಾಗ ಉತ್ತರ, ನಾರ್ತ್ ಕಡೆ ಅಂತ ಹೇಳ್ತಾರೆ. ನಾರ್ತ್ ಅಂತಿಲ್ಲ, ನಮಗೆಲ್ಲದು ಗೊತ್ತು. ನಾರ್ತ್ ಅಂದ್ರೆ ಯಾವ್ದು, ಉತ್ತರ ಅಂತ ಹೇಳುವಾಗ ಅದು ಏನಕ್ಕೆ ಸೂಚನೆ ಆಗ್ತದೆ ಅಂತ ಕೇಳಿದ್ರೆ, ಏನಕ್ರಿ, ಅದು ಪರಲೋಕಕ್ಕೆ ಸೂಚನವಾಗಿರ್ತದೆ. ಸೋದರ ಸೋದರಿಯರೇ, ಇಲ್ಲಿ ಒಂದು ಏನ್ ಬರೀತಾರೆ ಅಂತ ಹೇಳಿದ್ರೆ, ಜೆರುಸಲೇಮ್ ಅಲ್ಲಿ ಕ್ರಿಸ್ತನು ಶಿಲುಬೆ ಮೇಲೆ ಹಾಕುವಾಗ ತನ್ನ ಆ ಯೆರೂಸಲೇಮ್ ಆಲಯವಿತ್ತಲ್ಲ, ಆ ಕಡೆಯಿಂದ ಕ್ರಿಸ್ತನ ಶಿಲುಬೆ ಯಾವ ಕಡೆ ಇತ್ತು ಅಂತ ಕೇಳಿದ್ರೆ ಉತ್ತರ ದಿಕ್ಕದಲ್ಲೇ ಇತ್ತಂತೆ. ಆ ಆಲಯ ಕಡೆಯಿಂದ ನೋಡ್ಬೇಕಾದ್ರೆ ಉತ್ತರ ದಿಕ್ಕದಲ್ಲೇ ಕ್ರಿಸ್ತನ ಒಂದು ಆ ಶಿಲುಬೆಯಾದ ಮರಣ ಇತ್ತು ಅಂತ ಅಲ್ಲಿ ಆರ್ಕಿಯಾಲಜಿಸ್ಟ್ ಎಲ್ಲ ಅಲ್ಲಿ ಕೊಡ್ತಾರೆ ಅಂತ ನೋಡ್ತೀವಿ. ಹೌದು ಸರಿ. ಅದೇ ತರ ಏನಾಯ್ತು ಅಂತ ಕೇಳಿದ್ರೆ, ಆ ಒಂದು ಏನೋ ಇದನ್ನ ತಗೊಂಡು, ರಕ್ತವನ್ನ ತಗೊಂಡು ಏನಾಗ್ಬೇಕಂದ್ರೆ ಅಲ್ಲಿ ಇದ್ದಿದ್ದ ಬಲಿಪೀಠ ಮೇಲೆ ಅದನ್ನ ಸ್ಪ್ರಿಂಕ್ಲಿಂಗ್ ಮಾಡ್ಬೇಕು ಅಂತ ತಳಿಸ್ಬೇಕು ಅಂತ ಹೇಳ್ಬೋದು, ಸ್ಪ್ರಿಂಕ್ಲಿಂಗ್. ಅದೇ ತರ ಕ್ರಿಸ್ತನು ಇಲ್ಲಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, 1ನೇ ಪೇತ್ರ 1ನೇ ಅಧ್ಯಾಯ 2ನೇ ವಾಕ್ಯ. ಅಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವನಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ನಿಮಗೆ ಕೃಪೆಯು. ಏನ್ ಹೇಳ್ಬಿಟ್ರಿ ಅಂತ ಕೇಳಿದ್ರೆ ನೋಡ್ರಿ, ಅಲ್ಲಿಗೆ ಆ ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಣೆ ಅಂದ್ರೆ ಪ್ರೋಕ್ಷಣೆ ಅಂತ ಕೇಳಿದ್ರೆ ಸ್ಪ್ರಿಂಕ್ಲಿಂಗ್ ಅಂತಾರೆ. ಕ್ರಿಸ್ತನ ರಕ್ಷಣದಿಂದ ಪ್ರೋಕ್ಷಣವಾಗಿ ಅಂತ ಹೇಳುವಾಗ ಸೋದರ ತಂದೆಯಾದ ದೇವರ ಮುಂದೆ ಏನಾಗ್ಬೇಕಂತ ಕೇಳಿದ್ರೆ ಆ ಒಂದು ಬಲಿಪೀಠದ ಮೇಲೆ ತನ್ನ ರಕ್ತವನ್ನು ಹಾಕಿದ್ರು ಅಂತ ಕೂಡ ಈ ವಾಕ್ಯ ತೋರಿಸ್ತದೆ. ಅದೇ ತರ ಆ ಒಂದು ಏನಂತ ಕೇಳಿದ್ರೆ ಸರ್ವಾಂಗ ಹೋಮ ಅಂತ ಹೇಳುವಾಗ ಅಲ್ಲಿ ಏನೆಲ್ಲ ಹೇಳಿತ್ತೋ, ಇನ್ನ ಅನೇಕ ವಿಷಯಗಳೈತೆ, ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದು. ಸಹೋದರ ಸಹೋದರಿಯರೇ, ಸರ್ವಾಂಗ ಹೋಮ ಅಂತ ಹೇಳುವಾಗ ಅದರಲ್ಲಿ ಏನೆಲ್ಲ ಇತ್ತು ಕ್ರಿಸ್ತನ ಅದೆಲ್ಲ ನೆರವೇರಿಸಿದ್ರು, ಅದರಲ್ಲಿ ನೆರವೇರಿಸಿತ್ತು ಅವರಲ್ಲಿ. ಹಂಗಾರುವಾಗ ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಈ ವಾಕ್ಯ ನೋಡ್ರಿ, ನೆಕ್ಸ್ಟ್ ಯಾವ್ದು ಅಂತ ಹೇಳುವಾಗ ಆದಿಕಾಂಡದಲ್ಲಿ ಅದನ್ನ ಓದ್ಬಿಡೋಣ. ಸಾರಿ, ಆದಿಕಾಂಡ ಅಲ್ಲ, ಯಾವ್ದ್ರಿ, ವಿಮೋಚನಾ ಕಾಂಡದಲ್ಲಿ, ವಿಮೋಚನ ಅಲ್ಲ, ಯಾಜಕಕಾಂಡದಲ್ಲಿ 2ನೇ ಅಧ್ಯಾಯ 3ನೇ ಅಧ್ಯಾಯ ಓದಿಸ್ರೆ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಯಾವನಾದರೂ ಸಮಾಧಾನ ಯಜ್ಞವನ್ನು ಮಾಡಬೇಕಾದರೆ ಅವನು 2ನೇ ಅಧ್ಯಾಯ ಓದಿ ಸಿಸ್ಟರ್, ಇಲ್ಲಿ ಮಿಸ್ಟೇಕ್ ಆಗ್ಬಿಟ್ಟಿದೆ. 1ರಿಂದ. ಯಾವನಾದರೂ ಯೆಹೋವನಿಗೆ ಧಾನ್ಯ ನೈವೇದ್ಯ ಮಾಡಬೇಕೆಂದಿದ್ದರೆ ಅದು ಗೋಧಿ ಹಿಟ್ಟಾಗಿರಬೇಕು. ಅವನು ಅದರ ಮೇಲೆ ಎಣ್ಣೆಯನ್ನು ಹೊಯ್ದು
ಧೂಪವನ್ನಿಟ್ಟು ಅದನ್ನು ಆರೋನನ ವಂಶದವರಾದ ಯಾಜಕರ ಬಳಿಗೆ ತರಬೇಕು. ಸಾಕ್ಷರ ಇದು ಧಾನ್ಯ ನೈವೇದ್ಯ ಅಂತ ಹೇಳಿ ಇದು ನೋಡ್ತೀವಿ. ಇಲ್ಲೊಂದು ಆಫರಿಂಗ್ ಅಂತ ಕೇಳುವಾಗ ಧಾನ್ಯ ನೈವೇದ್ಯನ್ನು ಕ್ರಿಸ್ತನು ಆತರ ಕೊಟ್ಟಿದ್ನಾ ಅಂತ ಹೇಳುವಾಗ ಸೋದರ ಸೋದರಿಯರೇ, ಧಾನ್ಯ ನೈವೇದ್ಯವಾಗಿ ಅಂತ ಹೇಳುವಾಗ ಖಂಡಿತ ಕ್ರಿಸ್ತನಿಗೆ ಒಂದು ಹೋಲಿಕೆ ಆಗ್ತದ, ಅದು ಇದನ್ನ ನೆರವೇರಿಸಿದ್ರ ಅಂತ ಕೂಡ ನಾವು ಇಲ್ಲಿ ನೋಡ್ಬೇಕು. ಹೌದು ಸಹೋದರ ಸಹೋದರಿಯರೇ, ಇಲ್ಲಿ ನೋಡ್ಬೇಕಾದ್ರೆ ನೋಡ್ರಿ, ಇವು ಎಲ್ಲವನ್ನು ಹೆಂಗೆ ಬಂದು ಇದೆಲ್ಲ ನೆರವೇರಿಸ್ತದೆ ಅಂತ ಕೇಳಿದ್ರೆ ಮಾರ್ಕು 12ನೇ ಅಧ್ಯಾಯ 33ನೇ ವಾಕ್ಯ. ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವುದು ಮತ್ತು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ನೆರೆಯವನನ್ನು ಪ್ರೀತಿಸುವುದು, ಇವೆರಡು ಎಲ್ಲಾ ಸರ್ವಾಂಗ ಹೋಮಗಳಿಗಿಂತಲೂ ಎಲ್ಲಾ ಯಜ್ಞಗಳಿಗಿಂತಲೂ ಹೆಚ್ಚಿನವು ಅಂದನು. ಎಲ್ಲರಿಗಿಂತ ಪ್ರೀತಿ ಬಹಳ ಮುಖ್ಯ. ನಮಗೆ ಏನು ಹೋಲಿಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ನೀವು ಮಾಡ್ಬೇಕಾಗಿರೋ ವಿಷಯ ಪ್ರೀತಿಯನ್ನು ನೀವು ಮಾಡುವಾಗ ಇವು ಎಲ್ಲವನ್ನು ನಿಮ್ಮಿಂದ ಅದನ್ನ ಏನಾಗುತ್ತೆ ಅಂತ ಕೇಳಿದ್ರೆ ನೆರವೇರುತ್ತೆ ಅಂತ ಹೇಳ್ತಾರೆ. ಸಹೋದರ ಸಹೋದರಿ, ಹಂಗಿರುವಾಗ ನಾವು ಎರಡನೇ ವಿಷಯದಲ್ಲಿ ಇವಾಗ ನೋಡಿದ್ದೀವಲ್ಲ, ಅನೇಕ ವಿಷಯಗಳು ಇದ್ರೆ ಕೂಡ ಅಲ್ವಾ, ಏನಂತ ಕೇಳಿದ್ರೆ ಏನ್ರಿ ಧಾನ್ಯ ನೈವೇದಿ ಅಂತ ಹೇಳುವಾಗ ಇದು ಏನಕ್ಕೆ ಸೂಚನೆ ಆಗ್ತದೆ? ಕ್ರಿಸ್ತನು ಯಾವ ತರ ಅಂದ್ರೆ ಈ ಒಂದು ಸ್ಯಾಕ್ರಿಫೈಸ್, ಈ ಒಂದು ಕಾರ್ಯವನ್ನು ಕೊಟ್ಟಿದ್ರ, ಕ್ರಿಸ್ತನು ಧಾನ್ಯ ನೈವೇದ್ಯವಾಗಿ ಅವರು ತನ್ನನ್ನು ಒಪ್ಪಿಸಿ ಕೊಟ್ಟಿದ್ರ ಅಂತ ಕೇಳಿದ್ರೆ ಹೌದು. ವಾಕ್ಯ 1-2 ವಾಕ್ಯ ಮಾತ್ರ ಓದೋಣ, ಮುಂದಿನ ಬರೋ ವಿಷಯಗಳಲ್ಲಿ ನಾವು ತಿಳ್ಕೊಂಡ್ಬಿಡೋಣ. ಯೋಹನ 6ನೇ ಅಧ್ಯಾಯ 48ನೇ ವಾಕ್ಯ. ಯೋಹನ 6:48. ಜೀವ ಕೊಡುವ ರೊಟ್ಟಿ ನಾನೇ. ನೋಡಿದ್ರ, ಹಂಗಾದ್ರೆ ಆ ಧಾನ್ಯ ನೈವೇದ್ಯ ಅಂತ ಹೇಳುವಾಗ ಆ ಜೀವ ಕೊಡುವ ರೊಟ್ಟಿ ಅಲ್ಲಿ ಏನ್ ನಡೀತು? ಅಲ್ಲಿಗೆ 2ನೇ ಅಧ್ಯಾಯದಲ್ಲಿ ನಾವು ಯಾಚಕಂಡಿದ್ದು ನೋಡ್ಬೇಕಾದ್ರೆ ಆ ಎಲ್ಲಾ ಆ ನೈವೇದ್ಯಲ್ಲಿ, ಆ ಧಾನ್ಯ ನೈವೇದ್ಯದಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಹಿಟ್ಟನ್ನ ತಂದು ಅದೆಲ್ಲ ಕೊಡ್ಬೇಕು. ಇದೇ ತರ ಕ್ರಿಸ್ತನು ಕೂಡ ಇದು ಏನಕ್ಕಪ್ಪ ಈ ತರ ಕೊಟ್ಟಿದ್ರು ಅಂತ ಕೇಳಿದ್ರೆ, ತಂದೆಯ ದೇವರು ಇದನ್ನ ಕರೆಕ್ಟ್ ಆಗಿ ಏನು ಹೋಲಿಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಕ್ರಿಸ್ತನ ಒಂದು ಆ ಯಜ್ಞದ ಆ ಬಲಿ ಇದೆಯಲ್ಲ, ಆ ಒಂದು ಆ ಡೇರ ಇದೆಯಲ್ಲ, ಬಟ್ಟೆಯಲ್ಲಿ 2ನೇ ಬಟ್ಟೆ ಆಗಿರುವ ಈ ಧಾನ್ಯ ನೈವೇದಿ ಅನ್ನ ನೆರವೇರಿಸಿದ್ರು ಅಂತ ಹೇಳ್ತಾರೆ ಅಲ್ವಾ. ಅದು ಮಾತ್ರ ಇಲ್ಲ, ಇನ್ನೊಂದು ವಾಕ್ಯ ಕೂಡ ಓದೋಣ. ಯೋಹನ 12ನೇ ಅಧ್ಯಾಯ 12, 23-25. ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದರೆ, ಮನುಷ್ಯ ಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದದೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ನೋಡಿದ್ರ, ಆ ಗೋಧಿಯನ್ನು ಅಂತ ಹೇಳುವ ಸೋದರ ಸೋದರರೇ ಏನಂದ್ರೆ ಗೋಧಿಯ ಕಾಳು ಅಂತ ಹೇಳ್ತಾರೆ. ಆ ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಆ ನಯದಿಯರ ಅದು ಇಲ್ಲಾಂದ್ರೆ ಅದು ಉಳಿಯೋದಿಲ್ಲ ಅಂತ ಹೇಳಿ ಸಹೋದರ ಸಹೋದರಿ. ಹಂಗಾದ್ರೆ ಇರುವಾಗ ಕ್ರಿಸ್ತನು ಏನಾಗಿ ಕೂಡ ಸತ್ತನು ಅಂತ ಹೇಳುವಾಗ ಆ ಧಾನ್ಯ ನೈವೇದ್ಯಾಗಿ ಕೂಡ ತನ್ನವನ್ನು ಪ್ರಾಣವನ್ನು ಕೊಟ್ಟಿದ್ರು. ನೋಡ್ರಿ, ಮೊದಲು ಸರ್ವಾಂಗ ಹೋಮ ಅಂತ ಹೇಳುವಾಗ ತನ್ನ ಒಂದು ಪ್ರಾಯಶ್ಚಿತ್ತ ಮಾಡೋದಿಕ್ಕೆ ತನ್ನ ಕೊಟ್ರು. ಆದ್ರೆ ಇಲ್ಲಿಗೆ ಧಾನ್ಯ ನೈವೇದ್ಯ ಅಂತ ಕೇಳಿದ್ರೆ ನಾನೇ ಜೀವವುಳ್ಳ ರೊಟ್ಟಿ ಅಂತ ಹೇಳ್ಬಿಟ್ರು. ನೋಡಿ, ಯಾವಾಗ ತನ್ನ ಜೀವವನ್ನು ಕೊಡ್ತಾರೋ ಅವರು ಮತ್ತೆ ಏನಾಗ್ತಾರೆ ಅಂತ ಕೇಳಿದ್ರೆ ನಮಗೆಲ್ಲ ಜೀವವಾಗ್ತಾರೆ. ಆ ರೊಟ್ಟಿಯಿಂದ, ಆ ಒಂದು ಆ ಧಾನ್ಯ ನೈವೇದ್ಯದಿಂದ ನಮಗೆ ಏನಾಗ್ತದೆ ಅಂತ ಕೇಳಿದ್ರೆ ಜೀವ ಉಂಟಾಗುತ್ತೆ ಅಂತ ಹೇಳ್ತಾರೆ. ಅದೇ ತರ ನಾವು ಛತ್ರ ಹೊತ್ತು ಅದನ್ನ ನಾವು ಏನ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಆ ಒಂದು ಧಾನ್ಯ ಹಿಂಗೆ ಆ ಗೋಧಿಯ ಕಾಳು ಯಾವಾಗ ಹೆಂಗ್ ಬರುತ್ತೋ ಅದೇ ತರ ನಾವು ಕೂಡ ಇರ್ಬೇಕು ಅಂತ ಇಲ್ಲಿ ವಾಕ್ಯ ಕೂಡ ನಮಗೆ ಹೇಳ್ತಾರೆ. ಇದಕ್ಕೆ ಸಹೋದರ ಸಹೋದರರೇ ಅನೇಕ ವಿಷಯಗಳು ಇದ್ರೆ ಕೂಡ ನಾವು ಅಲ್ವಾ, ಇದು ನಾವು ಏನ್ ಮಾಡೋಣ ಅಂತ ಕೇಳಿದ್ರೆ 1ನೇ ಕೊರಿಂಥ್ಯ 5ನೇ ಅಧ್ಯಾಯ 8ನೇ ವಾಕ್ಯ, ಒಂದು ವಾಕ್ಯ ಮಾತ್ರ ಓದಿ ನಾವು ಪಾಠವನ್ನು ನಿಲ್ಸೋಣ. 1ನೇ ಕೊರಿಂಥ್ಯ 5ನೇ ಅಧ್ಯಾಯ 8ನೇ ವಾಕ್ಯ.
ಅದಾವುದೆಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ನೋಡಿದ್ರ, ಈಗ ಹೇಳ್ತಾರೆ ಆ ಒಂದು ಹಬ್ಬವನ್ನು ಆ ಧಾನ್ಯ ನೈವೇದ್ಯ ಅಂತ ಕ್ರಿಸ್ತನ ಇರುವ ಆ ಒಂದು ಹುಳಿ ಇಲ್ಲದಿರ ರೊಟ್ಟಿಯಲ್ಲಿ ನಾವು ಭಾಗವಹಿಸು ಮಾತ್ರ ಅಲ್ಲ, ನಮ್ಮಲ್ಲಿ ಕೂಡ ಏನಾಗ್ಬೇಕು ಅಂತ ಕೇಳಿದ್ರೆ ಈ ನೈವೇದ್ಯ ಒಂದು ಆಫರಿಂಗ್ ಅಂತ ಹೇಳುವಾಗ ಆ ಬಲಿಯನ್ನು ಕೂಡ ನಾವು ಸಲ್ಲಿಸೋರಾಗಿದ್ದೀರಿ. ಇದು ಬಹಳ ಮುಖ್ಯ. ನಮ್ಮಲ್ಲಿ ಹುಳಿ ಕೂಡ ಇರಬಾರ್ದು ಅಂತ ಹೇಳಿದ್ರು. ಇದೇ ನೈವೇದ್ಯ ಧಾನ್ಯ ಕೂಡ ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ಇದು ದೇವರಿಗೆ ಯಾವ ತರ ಇತ್ತು ಅಂತ ಕೇಳಿದ್ರೆ ಒಂದು ಸುಕ್ಕಂತ ವಾಸನೆಯಾಗಿತ್ತಂತೆ. ಆ ವಾಕ್ಯ ಓದ್ಬಿಡೋಣ ಸಿಸ್ಟರ್. ಆ ವಾಕ್ಯ ಮಾತ್ರ ಓದ್ಬಿಟ್ಟು ಕೆಲವುದು ಮಾತ್ರ ನಾವು ಓದ್ಬಿಟ್ಟು ನಿಲ್ಸ್ಬಿಡೋಣ. ಯಾಚಕ ಗಂಡದಲ್ಲಿ 2ನೇ ಅಧ್ಯಾಯ 9ನೇ ವಾಕ್ಯ ಓದ್ರಿ. ಯಾಜಕನು ನೈವೇದ್ಯವನ್ನು ಸೂಚಿಸುವುದಕ್ಕಾಗಿ ಅದರಲ್ಲಿ ಸ್ವಲ್ಪ ಭಾಗವನ್ನು ಪ್ರತ್ಯೇಕಿಸಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನ ಉಂಟು ಮಾಡುವುದು. ನೋಡಿದ್ರ, ಒಂದು ಸುವಾಸನೆ ಅಂತ ಉಂಟು ಮಾಡುತ್ತೆ ಅಂತ, ಇದೇ ಸುವಾಸನೆ ಅಂತ ಕೇಳಿದಾರೆ. ಹಂಗಾದ್ರೆ ಈ ಧಾನ್ಯ ವೇದಿಯಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ಸುಗಂಧ ವಾಸನೆ ಒಂದು ದೇವರಿಗೆ, ತಂದೆ ದೇವರಿಗೆ ಉಂಟಾಗುತ್ತಂತೆ. 12ನೇ ವಾಕ್ಯ ಕೂಡ ಓದಿಸ್ತಾರೆ ಅದರಲ್ಲಿ. ಅವುಗಳನ್ನು ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸಬಹುದೇ ಹೊರತು ಯಜ್ಞವೇದಿಯ ಮೇಲೆ ಸುವಾಸನೆಯನ್ನು ಉಂಟು ಮಾಡುವುದಕ್ಕಾಗಿ ಹೋಮ ಮಾಡಕೂಡದು. ನೋಡಿದ್ರ, ಏನಂತ ಕೇಳಿದ್ರೆ ಇದು ಏನಂತೆ, ಅವುಗಳೆಲ್ಲ ಪ್ರಥಮ ಫಲವಾಗಿ ಇರೋದಂತೆ. ಸೊ ಹೀಗಿರುವಾಗ ತಂದೆ ದೇವರಿಗೆ ಕೂಡ ಈ ಒಂದು ಸುಗಂಧವಾಗಿದ್ದಂತ ವಾಸನೆ ಆಗಿ ಇದ್ದಿತ್ತಂತೆ. ಅದು ಯಾರಿಗೂ ಕೂಡ ಇರ್ಬೇಕಂತ ಕೇಳಿದ್ರೆ ನಮಗ ಕೂಡ ಇರ್ಬೇಕು. ಕ್ರಿಸ್ತನ ಒಂದು ಹೋಮ ಹೆಂಗಿತ್ತಂತ ಕೇಳಿದ್ರೆ ಅದೇ ತರ ಇತ್ತು ಅಂತ ಹೇಳ್ತಾರೆ ಅಲ್ವಾ. ಒಂದು ವಾಕ್ಯ ಮಾತ್ರ ಓದೋಣ. ಎಬೇಸಿಯ 5ನೇ ಅಧ್ಯಾಯ 2ನೇ ವಾಕ್ಯ. ಎಬೇಸಿಯರಿಗೆ 5ನೇ ಅಧ್ಯಾಯ 2ನೇ ವಾಕ್ಯ. ನಿಮ್ಮನ್ನು ಪ್ರೀತಿಸಿ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ನಮ್ಮಲ್ಲಿ ಹೇಳಿದ್ರು ಇದೇ ತರ ಸುಗಂಧ ವಾಸನೆಯಲ್ಲಿ ಕ್ರಿಸ್ತನಿಗೆ ಯಾವ ತರ ತಂದೆಯ ದೇವರಿಗೆ ಕ್ರಿಸ್ತನು ಯಾಕೆ ಇದ್ನು ಅಂತ ಹೇಳಿದ್ರೆ ಆ ಸುಗಂಧ ವಾಸನೆ ಹೆಂಗಿತ್ತಂತ ಕೇಳಿದ್ರೆ ನೋಡ್ರಿ, ಇದೇ ಸಹೋದರ ಸಹೋದರಿಯರೇ, ನಾವು ಕೂಡ ಒಬ್ಬನನ್ನ ಪ್ರೀತಿ ಮಾಡೋದ್ರಿಂದ ಕ್ರಿಸ್ತನ್ ತಂದೆಯ ದೇವರಿಗೆ ಆ ಸುಗಂಧ ವಾಸನೆಯಾಗಿ ಆ ಒಂದು ಧಾನ್ಯ ನೈವೇದಿಯಾಗಿ ಇರುವ ವಿಷಯಗಳಲ್ಲಿ ನಾವು ಕೂಡ ಅದರಲ್ಲಿ ನಾವು ಪಾಲುಕಾರರಾಗಿ ಇರಬೇಕು. ಒಂದೊಂದು ಕೂಡ ಕ್ರಿಸ್ತನು ತನ್ನ ಶರೀರದಲ್ಲಿ ಏನೆಲ್ಲ ಮಾಡಿದನೋ ಅದ ನಾವು ಆತ್ಮೀಯದಲ್ಲಿ ಮಾಡಬೇಕಾಗಿರುವ ವಿಷಯಗಳು ಇದು ಬಹಳ ಮುಖ್ಯ. ಅದರಿಂದ ನಾವು ಏನ್ ನೋಡಿದೀವಿ ಅಂತ ಕೇಳಿದ್ರೆ ಆ ಬಟ್ಟೆ ಅಂತ ನೆರವೇರಿಸಿದ್ದು ಕ್ರಿಸ್ತನು, ಅದರಲ್ಲಿ ನಮಗೆ ಎಷ್ಟು ದೊಡ್ಡ ಬಾಲಿದೆ ಅಂತ ನೋಡ್ರಿ. ಓಕೆ, 3ನೇದು 4ನೇದು ಇದೆ. ಅದು ಬರುವ ವಾರ ಇದನ್ನ ನಾವು ಕಂಟಿನ್ಯೂ ಮಾಡೋಣ. ತಂದೆ ದೇವರು ಕೂಡ ಈ ವಾಕ್ಯವನ್ನು ಆಶೀರ್ವದಿಸಲಿ. ಸಹೋದರ ಸಹೋದರಿಯರೇ, ಇರುವ 3 ವಿಷಯಗಳು ಕೂಡ ಇನ್ನ 3 ಬಟ್ಟೆ ಬಗ್ಗೆ ಇದೆ, ಬಹಳ ಮುಖ್ಯವಂತ ವಿಷಯಗಳು. ಬರೋ ವಾರ ನಾವು ಇದನ್ನ ಧ್ಯಾನ ಮಾಡೋಣ. ತಂದೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಬ್ರದರ್ ಯಾರಿದ್ದಾರೆ? ಸರಿ ಬ್ರದರ್, ಸಹೋದರ ಸಹೋದರಿಯರೇ, ಮತ್ತೆ ನಾವು ಸಿಗೋ ಗಂಟ ದೇವ್ರೆ ತಂದೆ ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಈಗ ಸಹೋದರರೇ, ಬ್ರದರ್ ಯಾರಾದ್ರೂ ಒಬ್ರು ಪ್ರಾರ್ಥನೆ ಮಾಡ್ರಿ. ಇವ್ರೆ ಎಲ್ಲಪ್ಪ ಬ್ರದರ್, ಪ್ರಾರ್ಥನೆ ಮಾಡ್ಬಿಡಿ ನೀವೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ ಆದ ಬೇರೆ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ಆದ ಬೇರೆ ಇದುವರೆಗೆ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ಸತ್ಯವಾಕ್ಯವನ್ನು ಕೇಳಿದೆಯಪ್ಪ ತಂದೆ. ಆ ವಾಕ್ಯವನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ತಂದೆ ನಮ್ಮ ಓಡಿ ಮುಗಿಸು ಹಾಗೆ ತಂದೆ ನಾವು ಎಲ್ಲರೂ ನಮಗೆ ಸಹಾಯ ಮಾಡು ತಂದೆ. ಮುಂದಿನ ದಿನಗಳಲ್ಲಿ ಸಹ ತಂದೆ ಹೆಚ್ಚಾಗಿ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ನಮಗೆ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ.
ತಂದೆಯಾದ ದೇವರೇ, ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನಕ್ಕಿದ್ದು ನಡೆಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆಯಾದ ದೇವರೇ, ಈ ವಾರ ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ಮುಂದಿನ ವಾರದಲ್ಲಿ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗ ಸಹಾಯ ಮಾಡು ತಂದೆ. ತಂದೆಯಾದ ದೇವರೇ, ಇನ್ನು ಯಾರು ಸೋದರ ಅಸ್ವಸ್ಥರಾಗಿದ್ದಾರೆ ತಂದೆ, ಅವ್ರಿಗೂ ಸಹ ತಂದೆ ಮುಂದಿನ ದಿನಗಳಲ್ಲಿ ನಿನ್ನ ಚಿತ್ತಕ್ಕನುಸಾರವಾಗಿ ಅವರು ಗುಣಪಡಿಸಿ ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ, ಅವ್ರಿಗೂ ಸಹ ತಂದೆ ಸಹಾಯ ಮಾಡು ತಂದೆ. ತಂದೆಯಾದ ದೇವರೇ, ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. Thank you, brother and sisters. Brother, thank you, brother. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ನಮಸ್ತೆ ಬ್ರದರ್ ಎಲ್ಲ ಬ್ರದರ್ ನಮಸ್ತೆ. ಎಲ್ಲ ನಮಸ್ತೆ. ನಮಸ್ತೆ. ನಮಸ್ಕಾರ. ಎಲ್ರಿಗೂ good night.